ಓಂ ಶಾಂತಿ. 14 ಮೇ 2026 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. ಸದ್ಗುರುವಾರ ಇವತ್ತು. मीठे बच्चे, जैसे बाबा प्यार का सागर है, उनके जैसा प्यार दुनिया में कोई कर नहीं सकता. ऐसे तुम बच्चे भी बाप समान बनो, किसी को रंज मत करो. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಹೇಗೆ ಬಾಬಾ ಪ್ರೀತಿಯ ಸಾಗರ ಆಗಿದ್ದಾರೆ ಅದೇ ತರ ಬಾಬಾ ಹೇಳ್ತಾರೆ, ಉನ್ಕೆ ಜೈಸಾ ಪ್ಯಾರ್, ಬಾಬೋರಷ್ಟು ಪ್ರೀತಿ, ಬಾಬೋರಂತಹ ಪ್ರೀತಿ ಜಗತ್ತಲ್ಲಿ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಮಕ್ಕಳು ತಂದೆ ಸಮಾನಾಗಿ ಯಾರಿಗೂ ಬೇಜಾರು ಮಾಡಿಸ್ಬೇಡಿ. ಕಿಸಿಕೋ ರಂಜ್ ಮತ್ ಕರ್ನ ಅಂದ್ರೆ ಯಾರಿಗೂ ಬೇಸರ ಮಾಡಿಸ್ಬೇಡಿ. ಪ್ರಶ್ನೆ, किस प्रकार के ख्यालात चलते रहे तो खुशी का पारा चढ़ा रहेगा. ಪ್ರಶ್ನೆ ಆಗಿದೆ, ಯಾವ ಪ್ರಕಾರದ ವಿಚಾರ ನಡೀತಾ ಇದ್ರೆ ಖುಷಿಯ ಲೆವೆಲ್ ನಿಮ್ಗೆ ಏರ್ತಾ ಇರುತ್ತೆ. ಮನಸ್ಸಲ್ಲಿ ಯಾವ ತರಹದ ಚಿಂತನೆಗಳು ನಡೀತಾ ಇದ್ರೆ ಖುಷಿಯ ಲೆವೆಲ್ ಏರ್ತಾ ಇರುತ್ತೆ. ಉತ್ತರ, अभी हम ज्ञान रत्नों से अपनी झोली भर रहे हैं, फिर ये खाने आदि सब भरपूर हो जाएगी. ಇದು ಚಿಂತನೆ ಮಾಡಿ. ಈಗ ನಾವು ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆ ತುಂಬಿಕೊಳ್ತಾ ಇದ್ದೀವಿ. ಬುದ್ಧಿಯ ಜೋಳಿಗೆಯನ್ನ ಜ್ಞಾನ ರತ್ನಗಳಿಂದ ತುಂಬಿಕೊಳ್ತಾ ಇದ್ದೀವಿ. ಆಮೇಲೆ ಸತ್ಯಯುಗದಲ್ಲಿ ನಮ್ಗೆಲ್ಲ ಗಣಿಗಳನ್ನು ಎಲ್ಲ ಪ್ರಕಾರದ ಸಂಪತ್ತಿಂದ ಭರ್ಪೂರಾಗಿರುತ್ತೆ. ವಹಾ ಸೋನೆಗೆ ಮೆಹಲ್ ಬನಾಯಂಗೆ. ಅಲ್ಲಿ ಸತ್ಯಯುಗದಲ್ಲಿ ನಾವು ಚಿನ್ನದ ಮೆಹಲ್ ಮಾಡ್ತೀವಿ. ಎರಡನೇದು, हमारा ये ब्राह्मण कुल उत्तम कुल है. हम सच्ची सच्ची सत्य नारायण की कथा अमर कथा सुनते और सुनाते हैं. ನಾವು ಬ್ರಾಹ್ಮಣ ಕುಲ ನಮ್ದು, ಉತ್ತಮ ಕುಲ ನಮ್ದು. ಬಾಬಾವ್ರು ಹೇಳೋದು ಇದು ಸರ್ವೋತ್ತಮ ಕುಲ. ನಾವು ಸತ್ಯವಾದ ಸತ್ಯ ನಾರಾಯಣನ ಕತೆ, ಅಮರ ಕತೆ ಕೇಳ್ತೀವಿ ಬಾಬಾವರಿಂದ, ಜೊತೆಗೆ ಬೇರೆಯವರಿಗೂ ಹೇಳ್ತೀವಿ. ऐसे ऐसे ख्यालात चलते रहे तो खुशी का पारा चढ़ा रहेगा. ಇಂತಿಂತಹ ವಿಚಾರಗಳು ಮನಸ್ಸಲ್ಲಿ ಚಿಂತನೆ ನಡೀತಾ ಇದ್ದಷ್ಟು ಖುಷಿ ಲೆವೆಲ್ ಏರ್ತಾ ಹೋಗುತ್ತೆ, ಖುಷಿಯ ಮಟ್ಟ ಏರ್ತಾ ಹೋಗುತ್ತೆ. ಓಂ ಶಾಂತಿ. बच्चे बाप की याद में बैठे हैं. ये श्रीमत अर्थात ಶ್ರೇಷ್ಠತೆ ಶ್ರೇಷ್ಠ ಮತ್ ಮಿಲ್ತಿ है. ಮಕ್ಕಳು ಬಾಬೋರ ನೆನಪಲ್ಲಿ ಕುಳಿತಿದ್ದೀರಿ. ಶ್ರೀಮತ ಅರ್ಥಾತ್ ಶ್ರೇಷ್ಠದ್ರಲ್ಲಿ ಶ್ರೇಷ್ಠವಾದ ಮತ ಸಿಕ್ಕಿದೆ. याद की यात्रा बहुत मीठी है. बच्चे नंबरवार पुरुषार्थ अनुसार जानते हैं कि जितना बाप को याद करेंगे उतना बाबा ಸ್ವೀಟ್ लगेगा. ನೆನಪಿನ ಯಾತ್ರೆ ಬಹಳ ಮಧುರವಾಗಿದೆ. ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ. ಎಷ್ಟು ನಾವು ಬಾಬೋರ್ ನೆನ್ಪು ಮಾಡ್ತೀವೋ ಅಷ್ಟು ಬಾಬೋರ್ ನಮ್ಗೆ ಮಧುರ ಅಂತ ಅನುಭವ ಆಗುತ್ತೆ. ಅಂದ್ರೆ ಅಷ್ಟು ಬಾಬೋರ ಸಮೀಪತೆ ಬರುತ್ತೆ. ಸ್ಯಾಕ್ರಿನ್ ಹೇನಾ, ಏಕ್ ಬಾಪ್ ಹಿ ಪ್ಯಾರ್ ಕರ್ತೆ ಬಾಕಿ ತೋ ಸಬ್ ಮಾರ್ ದೇತೆ ಹೇ. ಬಾಬೋರು ಮಧುರತೆಯ ಸ್ಯಾಕ್ರಿನ್ ಆಗಿದ್ದಾರೆ. ನೀವು ಎಷ್ಟು ನೆನ್ಪು ಮಾಡ್ತೀರೋ ಅಷ್ಟು ನಿಮ್ಗೆ ತುಂಬಾ ಸ್ವೀಟ್ ಅಂತ ಅನುಭವ ಆಗುತ್ತೆ. ಒಬ್ಬ ತಂದೆ ಮಾತ್ರ ಪ್ರೀತಿ ಮಾಡೋರು, ಒಬ್ಬ ತಂದೆ ಮಾತ್ರ ಪ್ರೀತಿ ಮಾಡೋರು, ಇನ್ನೆಲ್ಲರೂ ಪೆಟ್ಟು ಕೊಡೋರು. ದುನಿಯಾ ಸಾರಿ ಏಕ್ ದೋಕೋ ಟುಕ್ರಾತಿ ಹೇ. ಜಗತ್ತಲ್ಲಿ ನೋಡಿ, ಒಬ್ಬರು ಮತ್ತೊಬ್ಬರ ನಿಂದನೆ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಮತ್ತೆ ವಿರೋಧ ಮಾಡ್ತಾರೆ. ಬಾಬೋರು ಪ್ರೀತಿ ಮಾಡ್ತಾರೆ ಎಲ್ಲರನ್ನು. ಉನ್ಕೋ ಸಿರಫ್ ತುಮ್ ಬಚ್ಚೋನೆ ಜಾನ. ಆ ತಂದೆನ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ಜೋ ಹೂ ಜೈಸಾ ಹೂ ಕಿತ್ನಾ ಬಡಾ ಹೂ ಬತಾओ ಹಮಾರಾ ಬಾಪ್ ಕಿತ್ನಾ ಬಡಾ ಹೇ. ಬಾಬಾ ಹೇಳೋದು, ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ, ಎಷ್ಟು ದೊಡ್ಡ ತಂದೆ ನಾನು ಹೇಳಿ, ನಮ್ಮ ತಂದೆ ಎಷ್ಟು ದೊಡ್ಡವರು ಅಂತ. ತೋ ಕೇತೆ ಹೇ ಬಿಂದಿ ಅವ್ರ ತೋ ಕೊಯ್ ಜಾನ್ತೆ ನಹಿ. ನಮ್ಮ ತಂದೆ ದೊಡ್ಡ ತಂದೆ, ಆದ್ರೆ ರೂಪದಲ್ಲಿ ಮಾತ್ರ ಬಿಂದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನೀವು ಮಕ್ಕಳನ್ನು ಪದೇ ಪದೇ ಮರ್ತು ಬಿಡ್ತೀರಿ.
कहते हैं भक्ति मार्ग में तो बड़े बड़े चित्रों की पूजा करते थे. ಭಕ್ತಿ ಮಾರ್ಗದಲ್ಲಿ ನಾವು ದೊಡ್ಡ ದೊಡ್ಡ ಲಿಂಗ ಚಿತ್ರ ಇದನ್ನ ಪೂಜೆ ಮಾಡ್ತಾ ಬಂದಿದ್ದೀರಿ. ಆ ಬಿಂದಿ ಕೋ कैसे ಯಾದ್ ಕರೆ, ಬಿಂದಿ ಬಿಂದಿ ಕೋ ಹಿ ಯಾದ್ ಕರೇಗಿನ. ಹಾಗಾದ್ರೆ ಈಗ ಬಿಂದುವನ್ನ ಯಾವ ತರ ನೆನ್ಪು ಮಾಡೋದು? ಬಿಂದು ಬಿಂದುವನ್ನೇ ನೆನಪು ಮಾಡುತ್ತೆ. ಬಿಂದು ಆದ್ರೆ ಬಿಂದು ಒಬ್ರೆ ನೆನಪು ಮಾಡಕ್ ಸಾಧ್ಯ. ಬಿಂದು ಆಗದೆ ಹೋದ್ರೆ ದೇಹಾಭಿಮಾನದಲ್ಲಿದ್ರೆ ವಿಸ್ತಾರ ಇದೆ. ಆತ್ಮ ಬಿಂದು ಆದ್ರೆ ಬಿಂದುಗಿನ್ಯಾರು ಇಲ್ಲ. ಬಿಂದುವಲ್ಲೇ ಜಗತ್ತಿದೆ. ಆತ್ಮ ಗೊತ್ತಿದೆ ನಾವು ಬಿಂದು, ನಮ್ಮ ತಂದೆನೂ ಬಿಂದು. ಆತ್ಮ ಹಿ ಪ್ರೆಸಿಡೆಂಟ್ ಹೇ, ಆತ್ಮ ಹಿ ನೌಕರ್ ಹೇ, ಪಾರ್ಟ್ ಆತ್ಮ ಹಿ ಬಜಾತಿ ಹೇ. ಆತ್ಮನೇ ಪ್ರೆಸಿಡೆಂಟ್ ಆಗುತ್ತೆ, ಆತ್ಮನೇ ನೌಕರ ಆಗುತ್ತೆ. ಅಂದ್ರೆ ಪಾತ್ರ ಶರೀರ ಭಿನ್ನ ಭಿನ್ನ ಇರ್ಬೋದು, ಆತ್ಮನೇ ಆ ಪಾತ್ರವನ್ನ ಆ ಕರ್ತವ್ಯವನ್ನ ನಿರ್ವಹಿಸುತ್ತೆ. बाप है सबसे स्वीट, सब याद करते हैं, हे पतित पावन, ದುಃಖ ಹರ್ತ ಸುಖ ಕರ್ತ ಹಾವು. ಬಾಬೋರ್ ಎಲ್ಲರಿಗಿಂತ ಮಧುರವಾಗಿದ್ದಾರೆ. ಎಲ್ಲರೂ ನೆನ್ಪು ಮಾಡ್ತಾರೆ ಒಬ್ಬ ತಂದೆನ, ಹೇ ಪತಿತ ಪಾವನ, ದುಃಖ ಹರ್ತ ಸುಖ ಕರ್ತ ಬಾ ಅಂತ ಹೇಳಿ. ಈಗ ನಿಮ್ಮ ಮಕ್ಕಳಿಗೆ ನಿಶ್ಚಯ ಇದೆ, ಹಮ್ ಜಿಸ್ಕೋ ಬಿಂದಿ ಕೇತೆ ಬಹು ಸೂಕ್ಷ್ಮ ಹೇ. ನಾವು ಯಾರನ್ನ ಬಿಂದು ತಂದೆ ಅಂತ ಕರಿತೀವೋ ಅವರು ಬಹಳ ಸೂಕ್ಷ್ಮ, ಆದರೆ ಅವರ ಮಹಿಮೆ ಅಪಾರವಾಗಿದೆ. ಭಲೆ ಮಹಿಮೆ ಹಾಡ್ತಾರೆ, ಜ್ಞಾನ ಸಾಗರ, ಶಾಂತಿಯ ಸಾಗರ, ಆದ್ರೆ ಅರಿವಿಲ್ಲ. कैसे आकर सुख देते हैं, ಅವರು ಬಂದು ಹೇಗೆ ಸುಖ ಕೊಡ್ತಾರೆ? मीठे मीठे चिल्ड्रन हर एक समझ सकते हैं कौन कौन कितना श्रीमत पर चलते हैं. ಬಾಬೋರ್ ಕರಿಯದ್ ನೋಡಿ, ಮಧುರ ಮಧುರವಾದ ಮಕ್ಕಳೇ, ಮೀಟೆ ಮೀಟೆ ಚಿಲ್ಡ್ರನ್, ಪ್ರತಿಯೊಬ್ಬರು ನೀವು ತಿಳ್ಕೊಳ್ಬಹುದು ಯಾರ್ಯಾರು ಎಷ್ಟು ಶ್ರೀಮತದಂತೆ ನಡೀತೀವಿ. ಶ್ರೀಮತ್ ಮಿಲ್ತಿ ಹೇ ಸರ್ವಿಸ್ ಕರ್ನೆ ಕಿ. ಬಾಬೋರ ಶ್ರೀಮತ ಸಿಗುತ್ತೆ ಸರ್ವಿಸ್ ಮಾಡಿ, ಸೇವೆ ಮಾಡಿ. ಬಹುತ್ ಮನುಷ್ಯ ಬಿಮಾರ್ ರೋಗಿ ಹೇ, ಬಹುತ್ ಹೇ ಜೋ ಹೆಲ್ದಿ ಬಿ ಹೇ. ಬಹಳಷ್ಟು ಮನುಷ್ಯರು ರೋಗಿಗಳಾಗಿದ್ದಾರೆ, ಬಹಳಷ್ಟು ಜನ ಹೆಲ್ದಿಯಾಗೂ ಇದ್ದಾರೆ. ಭಾರತವಾಸಿಗಳಿಗೆ ಗೊತ್ತಿದೆ ಸತ್ಯಯುಗದಲ್ಲಿ ಆಯುಷ್ಯು ಬಹಳ ದೀರ್ಘವಾಗಿರುತ್ತೆ. 125 150 ವರ್ಷ ಇತ್ತು. ಹರ್ ಏಕ್ ಅಪ್ನಿ ಫುಲ್ ಆಯು ಪೂರಿ ಕರ್ತೆ. ಪ್ರತಿಯೊಬ್ರು ಪೂರ್ಣ ಆಯುಷ್ಯದ ನಂತರ ಈ ಶರೀರವನ್ನ ಬಿಡೋದು. ಇದಂತೂ ಬಿಲ್ಕುಲ್ ಕೊಳಕ್ ಜಗತ್ತು. ಬಾಕಿ ತೋಡಾ ಸಮಯ ಈ ಕೊಳಕ್ ಜಗತ್ ಹೋಗಕ್ಕೆ ಬಹಳ ಕಡಿಮೆ ಸಮಯ ಇದೆ. मनुष्य बड़ी बड़ी धर्मशाला आदि अभी तक बनाते रहते, जानते नहीं ये बाकी कितना समय होगी. ಮನುಷ್ಯರು ದೊಡ್ಡ ದೊಡ್ಡ ಧರ್ಮಶಾಲೆಗಳು ನೋಡಿ, ಧರ್ಮಶಾಲೆಗಳು, ಕಲ್ಯಾಣ ಮಂಟಪಗಳು ಎಷ್ಟು ದೊಡ್ಡ ದೊಡ್ಡದು ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಬಾಕಿ ಈ ಸೃಷ್ಟಿಯ ಗಡಿಯಾರದಲ್ಲಿ ಎಷ್ಟು ಸಮಯ ಇದೆ ಅಂತ. ಮಂದಿರ ಆದಿ ಬನಾತೆ, ಲಾಖೋ ರೂಪಾಯ ಖರ್ಚು ಕರ್ತೆ, ಉನ್ಕಿ ಆಯು ಬಾಕಿ ಕಿತನಾ ಸಮಯ ಹೋಗಿ. ಮಂದಿರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಹೊಸ ಹೊಸದು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಯಾರಿಗೂ ಅದರ ಆಯುಷ್ಯು ಎಷ್ಟು ಸಮಯ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಏತೋ ಟೂಟೆ ಕಿ ಟೂಟೆ, ತುಮ್ಕೋ ಬಾಬಾ ಮಕಾನ್ ಆದಿ ಬನಾನೆ ಕೆ ಲಿಯೆ ಕಭಿ ಮನಾ ನಹಿ ಕರ್ತೆ ಹೇ. ಇನ್ನೇನು ಸ್ವಲ್ಪನೇ ಸಮಯ ಇದೆ, ಬಿತ್ತು ಅಂದ್ರೆ ಬಿತ್ತು ಎಲ್ಲದು. ನೀವು ಮಕ್ಕಳು ಮನೆ ಕಟ್ತೀರಾ, ನಾವು ಹೇಳ್ತಾರೆ ಅದಕ್ಕೆ ಬಾಬೋರ್ದೇನೋ ಬೇಡ ಅಂತ ಹೇಳೋದಿಲ್ಲ. ಮಕ್ಕಳೇ ದುಡ್ಡಿದ್ಯಾ, ಮನೆ ಕಟ್ಟಿ, ವಿಮಾನದಲ್ಲೇ ಓಡಾಡಿ, ಎಲ್ಲ ಸುಖನೂ ಅನುಭವ ಮಾಡಿ. ಬಾಬೋರ್ ಯಾವ್ದಕ್ಕೂ ಬೇಡ ಅಂತ ಹೇಳಲ್ಲ. ತುಮ್ ಅಪ್ನೆ ಹಿ ಘರ್ ಮೇ ಏಕ್ ಕಮರೆ ಮೇ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಬನಾವ್. ಮನೆ ಕಟ್ಟೋರಿಗೆ ಬೇಡ ಅಂತ ಹೇಳಲ್ಲ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮನೆ ಕಟ್ಟಿ, ಆದ್ರೆ ಬರೀ ತನಗೋಸ್ಕರ ಅಲ್ಲ, ಜೊತೆಗೆ ಒಂದು ರೂಮ್ ಮಾಡಿ, ಬಾಬೋರ್ ರೂಮ್ ಮಾಡಿ ಅಥವಾ ಹಾಲ್ ಮಾಡಿ, ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಮಾಡಿ. ಹೊಸ ಮನೆ ಕಟ್ತೀರಿ ಅಂದ್ರೆ ಅದ್ರಲ್ಲಿ ಬಾಬೋರ್ ಮನೆ ಕಟ್ಟೋ ಪ್ಲಾನು ಮಾಡ್ಬೋದು. ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಕಟ್ಟಿ. बिगर कोई खर्च हेल्थ वेल्थ हैप्पीनेस 21 जन्मों के लिए लेना है इस नॉलेज से. नया पैसे ಖರ್ಚಿಲ್ದೆ ಹೆಲ್ತ್ ವೆಲ್ತ್ ಎವರ್ ಹೆಲ್ತ್, ಅದೂನು ಎವರ್ ಹೆಲ್ತ್ ಎವರ್ ವೆಲ್ತ್ ಎವರ್ ಹ್ಯಾಪಿನೆಸ್ 21 ಜನ್ಮಕ್ಕೆ ತಗೊಳ್ಳಿ ಈ ಜ್ಞಾನದಿಂದ. ये भी समझाया है तुमको सुख बहुत मिलता है. ಯಾರು ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ತೆರೀತಿರೋ ಬಾಬಾ ಹೇಳ್ತಾರೆ ಅವರಿಗೆ ಸುಖ ತುಂಬಾ ಸಿಗುತ್ತೆ.
ಯಾವಾಗ ತಮೋ ಪ್ರಧಾನರಾಗ್ತೀರಿ ಜಾಸ್ತಿ ದುಃಖ ಆಗುತ್ತೆ. ಎಷ್ಟೆಷ್ಟು ತಮೋ ಪ್ರಧಾನರಾಗ್ತಾ ಹೋಗ್ತಿರೋ ಅಷ್ಟಷ್ಟು ಜಗತ್ತಲ್ಲಿ ದುಃಖ ಶಾಂತಿ ಹೆಚ್ಚುತ್ತಾ ಹೋಗುತ್ತೆ. ಮನುಷ್ಯ ಬಹು ದುಃಖಿ ಹೋಂಗೆ, ಇನ್ನು ಮನುಷ್ಯರು ಬಹಳ ದುಃಖಿಗಳಾಗ್ತಾರೆ. ಆಮೇಲೆ ಜೈ ಜೈಕಾರ ಆಗುತ್ತೆ. ಈ ಮಕ್ಕಳು ಯಾವ ವಿನಾಶವನ್ನ ದಿವ್ಯ ದೃಷ್ಟಿಯಿಂದ ನೋಡಿದಿರೋ ಅದನ್ನ ಒಂದು ದಿನ ಪ್ರಾಕ್ಟಿಕಲ್ ಆಗು ನೋಡೋರಿದ್ದೀರಿ. ಸ್ಥಾಪನೆಯ ಸಾಕ್ಷಾತ್ಕಾರನು ಬಹಳಷ್ಟು ಮಕ್ಕಳು ಮಾಡ್ಕೊಂಡಿದ್ದಾರೆ. ಚೋಟಿ ಬಚ್ಚಿಯ ಬಹು ಸಾಕ್ಷಾತ್ಕಾರ ಕರ್ತಿತಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಬವರು ಸತ್ಯುಗದ ಬಹಳಷ್ಟು ಸಾಕ್ಷಾತ್ಕಾರಗಳನ್ನ ಮಾಡಿಸಿದರೆ. ಜ್ಞಾನ್ ಕುಚ್ ಭಿ ನಹಿ ತಾ, ಪುರಾನಿ ದುನಿಯಾ ಕಾ ವಿನಾಶ್ ಭಿ ಜರೂರ್ ಹೋನಾ ಹೈ. ಆ ಮಕ್ಕಳಿಗೆಲ್ಲ ಜ್ಞಾನ ಇತ್ತು ಅಂತ ಏನಿಲ್ಲ, ಜ್ಞಾನ ಏನೂ ಇರಲಿಲ್ಲ. ಆದ್ರೆ ಬಾಬವರು ಆ ಶುದ್ಧವಾದ ಮಕ್ಕಳಲ್ವಾ, ಅವ್ರಿಗೆ ಎಲ್ಲ ಸಾಕ್ಷಾತ್ಕಾರದಲ್ಲಿ ತೋರಿಸಿದರೆ. ಹಳೆ ಜಗತ್ತಿನ ವಿನಾಶ ಅವಶ್ಯಕವಾಗುತ್ತೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ಬಂದು ಸ್ವರ್ಗದ ಆಸ್ತಿ ಕೊಡ್ತಾರೆ. ಪರಂತು ಬಚ್ಚೋಂಕೋ ಫಿರ್ ಪುರುಷಾರ್ಥ ಕರ್ನಾ ಹೈ. ಸ್ವರ್ಗದ ಆಸ್ತಿ ಬಂದು ಹಂಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ. ನೀವು ಮಕ್ಕಳು ಅದನ್ನ ಪಡ್ಕೊಳಕ್ಕೆ ಪುರುಷಾರ್ಥ ಮಾಡಬೇಕು, ಉನ್ನತ ಪದವಿಗೋಸ್ಕರ. ನೀವು ಮಕ್ಕಳಿಗೆ ಬಾಬೋರ್ ಕುತ್ಕೊಂಡು ಇದೆಲ್ಲ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬಾಬೋರು ನಾವು ಮಕ್ಕಳಿಗೆ ಅಂದ್ರೆ ನನ್ನ ಆತ್ಮಕ್ಕೆ ಕುತ್ಕೊಂಡು ಇದೆಲ್ಲ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಥೋಡಿ ಜಾನ್ತೆ ಕಿ ಬಾಕಿ ಥೋಡಾ ಸಮಯ. ಜಗತ್ತಿನ ಮನುಷ್ಯರಿಗೆ ಏನ್ ಗೊತ್ತಿದೆ, ಇನ್ನು ಸ್ವಲ್ಪನೇ ಸಮಯ ಇರುತ್ತೆ ಅಂತ. ಇನ್ನು 100 ವರ್ಷಕ್ಕೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಹಿರಿ ಮಕ್ಕಳಿಗೆ ಎಲ್ಲರಿಗೂ ಆಸ್ತಿ ಮಾಡ್ತಾ ಕುತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಬಾಬೋರಿದು ಒಂದು ಮುರಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತುಮಾರೆ ಬಚ್ಚೆ ಖಾನೆ ಕೆ ಲಿಯೆ रहेंगे ही नहीं. ನೋಡ್ತಾ ಇದೀವಲ್ಲ ಪ್ರಾಕ್ಟಿಕಲು. ಎಷ್ಟು ಅಗತ್ಯ ಅಷ್ಟು ಮಾಡಿ. ಅತಿಯಾಗಿ ಜಗತ್ತಿನ ಸಂಪಾದನೆ ಆಸ್ತಿ ಮಾಡೋದ್ರ ಹಿಂದೆ ಹೋಗ್ಬಿಟ್ಟು ಅವಿನಾಶಿ ಆಸ್ತಿ ತಗೊಳ್ಳೋದ್ರಿಂದ ವಂಚಿತರ ಆಗಬಾರ್ದು ಅಂತ ಬಾಬೋರು ಹೇಳೋದು. ಬಾಬಾ ಹೇಳ್ತಾರೆ, ಮೇ ಹೂ ದಾತ, ಮೇ ತುಮಕೋ ದೇನೆ ಆಯಾ ಹೂ. ಮನುಷ್ಯ कहते हैं ಪತೀತ್ ಪಾವನ್ ಹಾವೋ, ಆಕರ್ ಹಮ್ಕೋ ಪಾವನ್ ಬನಾವೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ದಾತ, ನಾನ್ ನಿಮ್ಗೆ ಕೊಡಕ್ಕೋಸ್ಕರ ಬಂದಿದ್ದೀನಿ. ಮನುಷ್ಯರು ಕರೆದಿದ್ರಲ್ವ ನೀವು, ಪತೀತ ಪಾವನ ಬಾ, ಬಂದು ನಮ್ಮನ್ನ ಪಾವನ ಮಾಡುವಂತ. ಬಾಬಾ ಕೇತೆ ಪೆಹಲೆ ತುಮ್ ಕಿತನೆ ಸಮಜ್ದಾರ್ ತೇ, ಸತೋ ಪ್ರಧಾನ್ ತೇ. ಬಾಬೋರ್ ನಮ್ಮ ಆದಿಯ ಸ್ಮೃತಿ ತಂದು ಕೊಡ್ತಾ ಇದ್ದಾರೆ. ಮೊದಲು ನೀವೆಷ್ಟು ತಿಳುವಳಿಕೆ ಉಳ್ಳವರಾಗಿದ್ರಿ, ಸತೋ ಪ್ರಧಾನವಾಗಿದ್ರಿ ಸತ್ಯುಗದಲ್ಲಿ. ಈಗ ನೋಡಿ ತಮೋ ಪ್ರಧಾನರಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿದೆ ಬಾಬೋರ್ ಬಂದಿದ್ದಾರೆ. ಆದ್ರೆ ಮೊದಲು ಗೊತ್ತಿತ್ತ? ಹಾಗೆ ತೊಡಿ ಸಮಜ್ತೇತೆ ವಿಶ್ವಕ ರಾಜ್ಯ ಕರ್ತೇತೆ. ಮೊದಲು ಗೊತ್ತಿತ್ತ ನಾವ್ ಇಡೀ ವಿಶ್ವ ಆಳಿರೋರು ನಾವೇ, ದೇವತೆಗಳು. ಅಖಂಡ ವಿಶ್ವವನ್ನ ಆಳಿರೋರು ನಾವು. ನೀವು ವಿಶ್ವದ ಮಾಲೀಕರಿದ್ರಿ, ಮತ್ತೆ ನೀವೇ ಅವಶ್ಯಕವಾಗಿ ಹಾಕ್ತೀರಿ. ಹಿಸ್ಟ್ರಿ ಜಾಗ್ರಫಿ ಪುನಃ ರಿಪೀಟ್ ಆಗುತ್ತೆ. ಬಾಬಾನೇ ಸಮझाया 5000 ವರ್ಷ ಪಹಲೆ ಮೇ ಆಯಾ ತಾ, ತುಮಕೋ ಸ್ವರ್ಗ ಕಾ ಮಾಲೀಕ್ ಬನಾಯಾ ತಾ. ಮಕ್ಕಳೇ, 5000 ವರ್ಷಗಳ ಹಿಂದೆ ನಾನು ಬಂದಿದ್ದೆ, ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ. ನೀವೇ 84 ಜನ್ಮದ ಮೆಟ್ಲನ್ನ ಕೆಳಗಿಳಿತಾ ಬಂದಿದ್ದೀರಿ. ಏ ವಿಸ್ತಾರ ಕೊಯ್ ವಿ ಶಾಸ್ತ್ರ ಮೇ ನಹಿ ಹೈ. ಬಾಬೋರೇನು ವಿಸ್ತಾರದ ಮಾತುಗಳು ತಿಳಿಸ್ತಾರೆ, ಇದು ಯಾವ ಶಾಸ್ತ್ರಗಳಲ್ಲೂ ಇಲ್ಲ. ಶಿವ ಬಾಬಾನೇ ಕೊಯ್ ಶಾಸ್ತ್ರ ಆದಿ ಪಡ ಹೈ ಕ್ಯಾ? ಶಿವ ಬಾಬೋರ್ ಯಾವ್ದಾದ್ರು ವೇದ ಶಾಸ್ತ್ರ ಗ್ರಂಥ ಓದಿದಾರಾ? ಉನ್ಕೋ ತೋ ಜ್ಞಾನ್ ಕಿ ಅಥಾರಿಟಿ ಕಹಾ ಜಾತಾ ಹೈ. ಅವ್ರು ಯಾವ್ದನ್ನ ಯಾಕೆ ಓದ್ಬೇಕು, ಎಲ್ಲ ಮನುಷ್ಯರು ಬರ್ದಿರೋದು. ಬಾಬೋರು ಸ್ವಯಂ ನಾಲೆಜ್ಫುಲ್, ಜ್ಞಾನದ ಅಥಾರಿಟಿ ಅವರು. ಮನುಷ್ಯರು ಶಾಸ್ತ್ರ ಮುಂತಾದವುಗಳನ್ನ ಓದಿ ಶಾಸ್ತ್ರಗಳ ಅಥಾರಿಟಿ ಆಗ್ತಾರೆ. ವಬಿ ತೋ ಗಾತೆ ಹೇ ಪತೀತ್ ಪಾವನಾವೋ. ಯಾವುದೇ ಶಾಸ್ತ್ರ ಗ್ರಂಥಗಳ ಅಥಾರಿಟಿ ಆಗಿದ್ರು ಕೂಡ ಅವರು ಕರೆಯೋದು ಪತೀತ ಪಾವನ ಬಾ ಅಂತೇಳಿ. ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ವಾಸ್ತವಿಕವಾಗಿ ಭಕ್ತಿ ಗೃಹಸ್ಥಿಗಳಿಗೆ. ಬಾಬೋರ್ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಉನ್ಕೋ ಭಿ ಪತಾ ನಹಿ ಸದ್ಗತಿ ದಾತ ಕೌನ್ ಹೈ. ಯಾರಿಗೂ ಗೊತ್ತಿಲ್ಲ ಸದ್ಗತಿ ದಾತ ಯಾರು ಅಂತ. ಗುರುಗಳಿಗೂ ಗೊತ್ತಿಲ್ಲ, ಗೃಹಸ್ಥಿಗಳಿಗೂ ಗೊತ್ತಿಲ್ಲ. ಬಾಪ್ ಸಮझाते हैं तो मुझे बुलाते भी हो, ಹೇ ಪತೀತ್ ಪಾವನ್ ಆವೋ. ಬಾಬೋರ್ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೇ ನನ್ನನ್ನ ಕರಿತೀರಿ, ಏ ಪತೀತ ಪಾವನ ಬಾ ಅಂತ ಹೇಳಿ. ನಾನ್ ನಿಮ್ಗೆ ಪಾವನ ಮಾಡ್ತೀನಿ. मैं तुमको पढ़ाने के लिए आता हूँ, ऐसा नहीं कि हम पर कृपा करो. ಮಕ್ಕಳೇ ನಾನು ಓದ್ಸಕ್ಕೋಸ್ಕರ ಬರ್ತೀನಿ,
ಓದ್ಸಕ್ ಬರ್ತೀನಿ ಅಂದ್ರೆ ನೀವು ಓದೋ ಪುರುಷಾರ್ಥ ನೀವು ಮಾಡ್ಬೇಕು. ಹಂಗಂತೂ ಅಲ್ಲ ನಮ್ಮ ಮೇಲೆ ಕೃಪೆ ಮಾಡ್ಬಿಡಪ್ಪ ನಮ್ಗೆಲ್ಲ ಸಿಕ್ಬಿಡ್ಲಿ ಅಂತ. ನಾನು ಟೀಚರ್, ತುಮ್ ಕೃಪಾ ಆದಿ ಕ್ಯೂ ಮಾಂಗ್ತೆ ಹೋ, ನನ್ನ ಹತ್ರ ನೀವು ಕೃಪೆ ಎಲ್ಲ ಯಾಕೆ ಬೇಡ್ತೀರಿ? ಆಶೀರ್ವಾದ ತೋ ಅನೇಕ ಜನ್ಮ ಲೇತೆ ಆಯೇ ಹೋ, ಆಶೀರ್ವಾದಗಳಂತೂ ಅನೇಕ ಜನ್ಮಗಳಿಂದ ತಗೊಂತಾನೆ ಬಂದಿದ್ದೀರಿ, ಏನಾಯ್ತು? अब आकर माँ बाप की मिल्कियत का मालिक बनो और आशीर्वाद क्या करेंगे? ಈಗ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಹತ್ರ ಆಸ್ತಿ ತಗೊಂಡು ಆಸ್ತಿಗೆ ಮಾಲೀಕರಾಗಿ, ಆಸ್ತಿಗೆ ಅಧಿಕಾರಿಗಳಾಗಿ ಆಶೀರ್ವಾದ ತಗೊಂಡು ಏನ್ ಮಾಡ್ತೀರಿ? ಬರೀ ಆಶೀರ್ವಾದ ಮಾಡಿ ಆಶೀರ್ವಾದ ತಗೊಂಡು ಏನ್ ಮಾಡ್ತೀರಿ? ಹೇಗೆ ಮಗು ಹುಟ್ಟಿದೆ ಅಂದ್ರೆ ತಂದೆ ಆಸ್ತಿಗೆ ಅದು ಮಾಲೀಕ. ಲೌಕಿಕ ತಂದೆಗಂತ ಯಾರಾದ್ರೂ ಈ ತರ ಹೇಳ್ತಾರ? लौकिक बाप को कहते हैं क्या कृपा करो, यहाँ तो कृपा की बात नहीं, ತಂದೆ ಕೃಪೆ ಮಾಡಿ ಅಂತ ಯಾರಾದ್ರೂ ಹೇಳ್ತಾರ ಲೌಕಿಕದಲ್ಲಿ? ಬಾಬಾ ಹೇಳ್ತಾರೆ ಇಲ್ಲೂ ಯಾವುದೇ ಕೃಪೆಯ ಮಾತಿಲ್ಲ, ಕೇವಲ ನೀವು ಬಾಬೋರನ್ನ ನೆನ್ಪು ಮಾಡಿ. ಇದು ಯಾರಿಗೂ ಗೊತ್ತಿಲ್ಲ, ಶ್ರೀ ಬಾಬೋರು ಬಿಂದು. ಈಗ ನಿಮ್ಗೆ ಬಾಬೋರು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಾರೆ ಪರಂಪಿತ, ಪರಮಾತ್ಮ, ಗಾಡ್ ಫಾದರ್, ಸುಪ್ರೀಂ ಸೋಲ್ ಅಂದ್ರೆ ಅವರು ಪರಮ ಆತ್ಮ. ಪರಮ ಅಂದ್ರೆ ಸುಪ್ರೀಂ, ಸುಪ್ರೀಂ ಅಂದ್ರೆ ಫೈನಲ್. ಬಾಕಿ ಸಬ್ ಆತ್ಮಾಯೇ ಹೇನ, ಇನ್ನು ಉಳಿದವ್ರು ಎಲ್ಲರೂ ಆತ್ಮಗಳು. ಸುಪ್ರೀಂ ತಂದೆ ಬಂದು ನಿಮ್ಮನ್ನು ತನ್ನ ಸಮಾನ ಮಾಡ್ಕೊಳ್ತಾರೆ. ಅವ್ರ ಕುಚ್ಚನೆ ಇನ್ನೇನು ಅಲ್ಲ. ಮಕ್ಕಳಿಗೆ ತನ್ನಲ್ಲಿ ಇರೋದು ಎಲ್ಲವನ್ನ ಕೊಟ್ಟು ಜ್ಞಾನ, ಗುಣ, ಶಕ್ತಿ, ಪ್ರಾಪ್ತಿ ಎಲ್ಲ ಕೊಟ್ಟು ನಾವೇ ಹೇಳ್ತಾರೆ ನಾನು ಸಮಾನ ಮಾಡ್ಕೋತೀನಿ, ಇನ್ನೇನು ಅಲ್ಲ. ಕೋಯಿಗೆ ಬುದ್ಧಿ ಮೇ ಹೋಗಾ ಕ್ಯಾ ಕಿ ಬೇಹದ್ ಕಾ ಬಾಪ್ जो स्वर्ग का रचयिता है वह आकर स्वर्ग का मालिक बनाते हैं. ಜಗತ್ತಲ್ಲಿ ಯಾರ ಬುದ್ಧಿಯಲ್ಲಾದ್ರೂ ಯಾರ ಜ್ಞಾನದಲ್ಲಾದ್ರೂ ಇದೆಯಾ? ನಮ್ಮ ತಂದೆ ಸ್ವರ್ಗದ ರಚಯಿತ, ಹೆವೆನ್ಲಿ ಗಾಡ್ ಫಾದರ್, ಅವ್ರು ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಶ್ರೀ ಕೃಷ್ಣಕ್ಕೆ ಹಾತ್ ಮೇ ಸ್ವರ್ಗ ಕಾ ಗೋಲಾ ಹೈ, ಗರ್ಭ ಸೆ ಬಚ್ಚಾ ಬಾಹರ್ ನಿಕಲ್ತಾ ಕಬ್ ಸೆ ಆಯು ಶುರು ಹೋತಿ ಹೈ. ಶ್ರೀ ಕೃಷ್ಣನ ಕೈಯಲ್ಲಿ ಸ್ವರ್ಗದ ಗೋಲ್ ಇದೆ, ಸ್ವರ್ಗದ ಒಂದು ಚಿತ್ರ ಇದೆ. ಇಡೀ ವಿಶ್ವ ಗ್ಲೋಬ್ ಏನಿದೆ ಆ ಚಿತ್ರ ಇದೆ ಕೃಷ್ಣನ್ ಕೈಯಲ್ಲಿ. ನೋಡಿ, ಕಾಲು ನರಕನ ಒದಿತಾ ಇರೋದು ಬಾಲಕೃಷ್ಣ ಇದೆಯಲ್ಲ, ಕೈಯಲ್ಲಿ ಸ್ವರ್ಗ ಇದೆ. ನಾವೇ ಹೇಳ್ತಾರೆ ಆಯುಷ್ ಎಲ್ಲಿಂದ ಶುರುವಾಗುತ್ತೆ? ಗರ್ಭದಿಂದ ಶುರು ಆಗಲ್ಲ. ಗರ್ಭದಿಂದ ಮಗು ಹೊರಗಡೆ ಬಂದ ಮೇಲೆ, ಈ ಭೂಮಿಗೆ ಬಂದ ಮೇಲೆ, ಅಲ್ಲಿಂದ ಆ ದಿನದಿಂದ ಆ ಕ್ಷಣದಿಂದ ಆಯುಷ್ ಶುರು ಆಗುತ್ತೆ. ಶ್ರೀ ಕೃಷ್ಣ ಪೂರ 84 ಜನ್ಮ ತಗೊಳ್ಳೋ ಆತ್ಮ. ಗರ್ಭ ಸೆ ಬಾಹರ್ ಆಯಾ ಉಸ್ ದಿನ್ ಸೆ 84 ಜನ್ಮ ಗಿನೆಂಗೆ ಅಂತ ಸೂಕ್ಷ್ಮ ರಹಸ್ಯ ಹೇಳ್ತಾರೆ ನೋಡಿ ಬಾಬಾ ಅವರು. ಯಾವಾಗ ಶ್ರೀ ಕೃಷ್ಣ ತಾಯಿ ಗರ್ಭದಿಂದ ಹೊರಗಡೆ ಬರ್ತಾನೆ, ಜನ್ಮ ತಗೊಳ್ತಾನೆ, ಆ ದಿನದಿಂದ 84 ಜನ್ಮ ಅಂತ ಹೆಣಸಲಾಗುತ್ತೆ. ಲಕ್ಷ್ಮೀ ನಾರಾಯಣ ಕೋ ಬಡಾ ಹೋನೆ ಮೇ 30-35 ಇಯರ್ಸ್ ಲಗೆ ನಾ, तो वह 30-35 ವರ್ಷ 5000 से कम करना पड़े. ನಾವೇ ಹೇಳ್ತೀರಾ ಆಮೇಲೆ ಲಕ್ಷ್ಮೀ ನಾರಾಯಣರಾಗ್ತಾರೆ. ರಾಧೆ ಕೃಷ್ಣರ ಸ್ವಯಂವರ ಆಗುತ್ತಲ್ಲ, ಲಕ್ಷ್ಮೀ ನಾರಾಯಣರಾಗ್ತಾರೆ. ಆ ಸ್ವಯಂವರಕ್ಕೆ 30-35 ವರ್ಷ ಬೇಕು. ನಾವೇ ಹೇಳ್ತಾರೆ 5000 ವರ್ಷದಲ್ಲಿ 30-35 ವರ್ಷನ ಲಕ್ಷ್ಮೀ ನಾರಾಯಣರು ಕಮ್ಮಿ ಮಾಡ್ಬೇಕು. ಕೃಷ್ಣಂದು ಪೂರ್ಣ 5000 ವರ್ಷ 74 ಜನ್ಮ. ಲಕ್ಷ್ಮೀ ನಾರಾಯಣರು ತಗೊಂಡ್ರೆ ಅವ್ರದ್ದು 30-35 ವರ್ಷ ಕಡಿಮೆ ಮಾಡ್ಬೇಕಾಗತ್ತೆ. ಶ್ರೀ ಬಾಬಾ ಕತೋ ಗಿಂತಿ ನೈ ಕರ್ ಸಕ್ತೆ ಹೈ. ಇಲ್ಲಿ ದೇಹ ಸಾಕಾರ ಜಗತ್ತಿಗೆ ಬಂದ ಮೇಲೆ ಆಯುಷು ವಯಸ್ಸು ಶುರು ಆಗತ್ತೆ. ಶ್ರೀ ಬಾಬೋರ್ದು ಏನು ನೀವು ಎಣಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಶ್ರೀ ಬಾಬೋರ್ ಯಾವಾಗ ಬಂದ್ರು, ಯಾವ ಗಳಿಗೆಯಲ್ಲಿ ಹುಟ್ಟಿದ್ರು, ಯಾವ ದಿನ ಬಂದ್ರು, ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ, ಇದೇನು ಇಲ್ಲ ಶ್ರೀ ಬಾಬೋರಿಗೆ. ಶ್ರೀ ಬಾಬಾ ಕಬ್ ಆಯೆ ಟೈಮ್ ದೇ ನಹಿ ಸಕ್ತೆ ಹೇ. ನೋಡಿ, ಇವತ್ತಿನವರೆಗೂ ಯಜ್ಞದ ಇತಿಹಾಸವನ್ನ ಯಾವ ತರ ಹೇಳ್ತೀವಿ? 1936-37ರಿಂದ ಈ ಸಂಸ್ಥೆ ಆರಂಭ ಆಯ್ತು. ಪರಮಾತ್ಮ ಜಗತ್ತಿಗೆ ಬಂದ್ರು. ಆದ್ರೆ ಟೈಮು, ವಾರ, ದಿನ ಯಾವುದು ಹೇಳಲಿಕ್ಕೆ ಬರೋದಿಲ್ಲ. ಶುರುನಲ್ಲಿ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಮುಸಲ್ಮಾನರು ಕೂಡ ಬಗೀಚಾ ಆದಿ ದೇಖ್ತಾ ಇದ್ದೆ, ಅಲ್ಲನ ಹೂದೋಟ ನೋಡ್ತಾ ಇದ್ರು, ಅವರಿಗೂ ಸಾಕ್ಷಾತ್ಕಾರಗಳಾಗ್ತಾ ಇತ್ತು.
वह नवदा भक्ति तो कोई ने नहीं की, घर बैठे हापे ही ध्यान में जाते रहते थे। वह तो कितने नवदा ಭಕ್ತಿ करते हैं. ಅವ್ರೇನೋ ಮುಸಲ್ಮಾನರು ನವದಾ ಭಕ್ತಿ ಅಂತೂ ಮಾಡಿಲ್ಲ. ಅವ್ರಿಗೆ ಮನೇಲಿ ಕೂತಂತೆ ಟ್ರಾನ್ಸ್ ಅಲ್ಲಿ ಹೋಗ್ತಾ ಇದ್ರು, ಧ್ಯಾನದಲ್ಲಿ ಕಾಣಿಸ್ತಾ ಇತ್ತು ಅಲ್ಲನ ಹೋದೋಟ ಸತ್ಯಯುಗ ಹೇಗಿರುತ್ತೆ ಅಂತ. ಬಾಬಾ ಹೇಳ್ತಾರೆ ಅವರಂತೂ ನವದಾ ಭಕ್ತಿ ಮಾಡೋ ಮಾತೇ ಇಲ್ಲ. ಈಗ ಬಾಬಾವ್ರು ಕುತ್ಕೊಂಡು ಸನ್ಮುಖದಲ್ಲಿ ತಿಳಿಸ್ಕೊಡ್ತಾರೆ. ಬಾಬಾ ದೂರ ದೇಶಕ್ಕೆ ಆಯಾ ಹೇ ಬಚ್ಚೆ ಜಾನ್ತೆ ಹೇ. ಬಾಬಾವ್ರು ದೂರ ದೇಶದಿಂದ ಬಂದಿದ್ದಾರೆ, ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಇಸ್ಮೇ ಪ್ರವೇಶ್ಕರ್ ಹಮ್ಕೋ ಪಡಾತೆ. ಶ್ರೀ ಬಾಬಾ ಬ್ರಹ್ಮ ಬಾಬೋರಲ್ಲಿ ಪ್ರವೇಶ ಆಗಿ ನಮ್ಗೆ ಓದಿಸ್ತಾರೆ. ಲೇಕಿನ್ ಫಿರ್ ಬಾಹರ್ ಜಾನೆ ಸೆ ನಶಾ ಕಮ್ ಹೋ ಜಾತಾ ಹೈ. ನಶೆ ಇಲ್ಲಿ ಏರಿಸ್ತಾರೆ ಬಾಬಾ ಅವ್ರು. ಬೆಳಗ್ಗೆ ಎದ್ದು ಪಂಪ್ ಹೊಡಿತಾ ಇರ್ತಾರೆ, ನಶೆ ಏರಿಸ್ತಾ ಇರ್ತಾರೆ, ಎಷ್ಟೊಂದು ಅಮೂಲ್ಯ ಮಹಾವಾಕ್ಯಗಳನ್ನ ಹೇಳ್ತಾರೆ. ಆದ್ರೆ ಇಲ್ಲಿಂದ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಂಗೆನೆ ನಶೆ ಕಡಿಮೆ ಆಗುತ್ತೆ. ಯಾದ್ ರಹೆ ತೋ ಖುಷಿ ಕಾ ಪಾರಾ ಬಿ ಚಢಾ ರಹೆ ಅವ್ರ ಕರ್ಮಾತೀತ ಅವಸ್ಥಾ ಹೋ ಜಾಯ್. ಏನಾದ್ರೂ ಬಾಬೋರ್ ಏರಿಸಿದ ನಶೆ, ಆ ನಶೆಯ ಮಹಾವಾಕ್ಯಗಳು ನೆನಪಲ್ಲಿ ಉಳಿದ್ರೆ ಖುಷಿ ಲೆವೆಲ್ ಏರುತ್ತೆ, ಹಾಗೂ ನೀವು ಕರ್ಮಾತೀತ ಅವಸ್ಥೆನೂ ಪಡ್ಕೊಳ್ತೀರಿ. ಪರಂತು ಉಸ್ಮೆ ಟೈಮ್ ಚಾಯಿ. ಕರ್ಮಾತೀತ ಆಗ್ಬೇಕು ಅಂದ್ರೆ ಪರಿಪೂರ್ಣ ಆಗ್ಬೇಕು, ಟೈಮ್ ತಗೊಳುತ್ತೆ. ಈಗ ನೋಡಿ, ಶ್ರೀಕೃಷ್ಣನ ಆತ್ಮ ಅಂತಿಮ ಜನ್ಮದಲ್ಲಿ ಫುಲ್ ಜ್ಞಾನ ಹೇ, ಫಿರ್ ಗರ್ಭ ಸೆ ಬಾಹರ್ ನಿಕಲೆಂಗೆ ಪಾಯಿ ಕಾ ಭಿ ಜ್ಞಾನ ನಹಿ ಹೋಗ. ಎಂತ ಅದ್ಭುತ ಡ್ರಾಮಾ ಇದೋ. ಒಂದು ಉದಾಹರಣೆ, ಶ್ರೀಕೃಷ್ಣನ ಆತ್ಮ ಈಗ ಯಾರ ಶರೀರದಲ್ಲಿ ಶಿವಬಾಬಾ ಬಂದಿದ್ದಾರೆ, ಅವರ ಅಂತಿಮ ಜನ್ಮದಲ್ಲಿ ಫುಲ್, ಕೃಷ್ಣನ ಅಂತಿಮ ಜನ್ಮ ಬ್ರಹ್ಮ, ಅವರಲ್ಲಿ ಫುಲ್ ನಾಲೆಡ್ಜ್ ಇದೆ. ಮತ್ತೆ ಇದೇ ಆತ್ಮ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಆಗಿ ತಾಯಿ ಗರ್ಭದಿಂದ ಹೊರಗೆ ಬರ್ತಾರೆ ಅಂದ್ರೆ ಪಾಯಿ ಬಿ ಜ್ಞಾನ ನಹಿ ಹೋಗ. ನಯಾ ಪೈಸೆ ಜ್ಞಾನನೂ ಆ ಆತ್ಮದಲ್ಲಿ ಇರಲ್ಲ. ಬಾಬೋರ್ ಬಂದು ತಿಳಿಸ್ಕೊಡ್ತಾರೆ, ಶ್ರೀಕೃಷ್ಣ ಯಾವುದೇ ಮುರುಳಿ ನುಡಿಸಿಲ್ಲ. ಅವತ್ತು ಜ್ಞಾನ ಜಾನ್ತೆ ಹಿ ನಹಿ. ಮುರುಳಿ ಎಲ್ಲಿ ನುಡ್ಸಕ್ಕಾಗುತ್ತೆ ಕೃಷ್ಣ? ಯಾಕೆಂದ್ರೆ ಈ ಜ್ಞಾನ ಯಾವುದು ಬುದ್ಧಿಯಲ್ಲಿ ಇರೋದೇ ಇಲ್ಲ. ಲಕ್ಷ್ಮೀನಾರಾಯಣರಿಗೂ ಗೊತ್ತಿಲ್ಲ, ಮತ್ತೆ ಋಷಿ ಮುನಿ ಸನ್ಯಾಸಿಗಳಿಗೆ ಹೆಂಗ್ ಗೊತ್ತಿರಕ್ ಸಾಧ್ಯ ಇದೆ? ವಿಶ್ವಕ್ಕೆ ಮಾಲಿಕ್ ಲಕ್ಷ್ಮೀ ನಾರಾಯಣ ಹಿ ನಹಿ ಜಾನ, ಇರೇ ಸನ್ಯಾಸಿ ಲೋಕ ಕೇಸೆ ಜಾನೆಂಗೆ. ಇಡೀ ವಿಶ್ವವನ್ನ ಮೊಟ್ಟ ಮೊದಲು ಆಳಿದಂತಹ ವಿಶ್ವದ ಮಾಲೀಕ ಶ್ರೀ ಲಕ್ಷ್ಮೀನಾರಾಯಣರಿಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನ ಮುಂದೆ ಬಂದಂತಹ ಈ ಸನ್ಯಾಸಿಗಳಿಗೆ ಹೆಂಗ್ ಗೊತ್ತಿರುತ್ತೆ? ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಸಾಗರ್ ಮೇ ಪೀಪಲ್ ಕೆ ಪತ್ತೆ ಪರ್ ಆಯಾ ಏಕಿಯಾ ಎಸ್ ಕಹಾನಿಯಾ ಹೈ ಜೋ ಬೈಟ್ ಲಿಖಿ ಹೈ. ಬಾಬಾ ಅವ್ರು ಹೇಳೋದು ಇದೆಲ್ಲ ಕತೆ, ಮನುಷ್ಯರು ಕುತ್ಕೊಂಡು ಬರ್ದಿದ್ದಾರೆ. ಶ್ರೀಕೃಷ್ಣ ಅಂದ್ರೆ ಜಗತ್ತೆಲ್ಲ ಪ್ರಳಯ ಆಗುತ್ತೆ, ಆಲದ ಎಲೆ ಮೇಲೆ ಕೃಷ್ಣ ಬೆರಳು ಚೀಪ್ತ ತೇಲ್ಕೊಂಬಂದ ಅಂತೆಲ್ಲ ಕತೆ. कहते हैं नदी में पैर डाला तो नीचे चली गई, विचार करो मनुष्य क्या क्या बातें बना सकते हैं. ಆಮೇಲೆ ಈ ಕಡೆಯಿಂದ ಆ ಕಡೆ ಅವ್ರ ತಂದೆ ಮಗುನ ಬುಟ್ಟಿಯಲ್ಲಿ ಇಟ್ಕೊಂಡು ನದಿ ಪಾರ್ ಮಾಡುವಾಗ ಕೃಷ್ಣನ ಕಾಲು ನದಿಗೆ ತಾಗುತ್ತೆ, ಅಂದ್ರೆ ಉಕ್ಕಿ ಬರ್ತಾ ಇರುತ್ತೆ, ಮತ್ತೆ ನದಿಗೆ ತಾಗುತ್ತೆ, ಮತ್ತೆ ನದಿ ಕೆಳಗಡೆ ಹೊರಟೋಗುತ್ತೆ ನೀರು ಅಂತಂದ್ರೆ ಗಂಗೆನೂ ಕೃಷ್ಣನ ಪಾದ ಸ್ಪರ್ಶ ಮಾಡಿ ಮತ್ತೆ ಹೊರಟೋಗ್ತಾಳೆ ಅಂತ ಇದೆಲ್ಲ ಕತೆಗಳಿದೆ. ನೀವು ವಿಚಾರ ಮಾಡಿ, ಮನುಷ್ಯರು ಏನೇನ್ ಮಾತುಗಳನ್ನ ಬರೆಯಕ್ ಸಾಧ್ಯ? ಬಾಬಾ ಅವರು ತಿಳಿಸ್ಕೊಡ್ತಾರೆ, ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳ ಮೇಲೆ ಎಂದೂ ವಿಶ್ವಾಸವನ್ನ ಇಡಬೇಡಿ. ಶಾಸ್ತ್ರ ಮುಂತಾದವುಗಳು ಎಷ್ಟೊಂದು ಮನುಷ್ಯರು ಓದ್ತಾರೆ. ಬಾಬಾ ಕೇತೆ ಪಡಾ ಹುವಾ ಸಬ್ ಭೂಲ್ ಜಾओ. ಮಕ್ಕಳೇ, ಏನೆಲ್ಲ ಓದಿದಿರಿ ಎಲ್ಲ ಮರ್ತು ಬಿಡಿ, ಈ ದೇಹನೂ ಮರ್ತು ಬಿಡಿ. ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಂಡು ಪಾತ್ರ ಮಾಡುತ್ತೆ. ಭಿನ್ನ ಭಿನ್ನ ನಾಮ ರೂಪ ದೇಶ ಶರೀರ ಡ್ರೆಸ್ಸು ಭಿನ್ನ ಭಿನ್ನ ಧರಿಸ್ಕೊಂಡು ಪಾತ್ರ ಮಾಡುತ್ತೆ. अब बाबा कहते चीची वस्त्र है, आत्मा और शरीर दोनों पतीत है. ಮಕ್ಕಳೇ, ಇದು ಕೊಳಕಾಗಿರೋ ವಸ್ತ್ರ, ಇದು ಯಾವುದು? ಶರೀರ. ಆತ್ಮ ಶರೀರ ಎರಡೂ ಪತೀತವಾಗಿದೆ. ಆತ್ಮ ಶ್ಯಾಮ ಹಾಗೂ ಸುಂದರ ಅಂತ ಹೇಳಲಾಗುತ್ತೆ ಆತ್ಮಕ್ಕೆ. ಯಾಕೆಂದ್ರೆ ಆತ್ಮ ಪವಿತ್ರವಾಗಿದ್ದಾಗ ಸುಂದರವಾಗಿತ್ತು, ಅದೇ ಆತ್ಮ ಕಾಮಚಿತೆಯಲ್ಲಿ ಕೂತು ಕಪ್ಪಾಯ್ತು. ಅಬ್ಬಾ ಫಿರ್ ಜ್ಞಾನ ಚಿತಾ ಪರ್ ಬಿಟಾತೆ. ಮತ್ತೆ ಕಪ್ಪಾಗಿರೋ ಆತ್ಮನ ಸುಂದರ ಮಾಡ್ಲಿಕ್ಕೆ ಬಾಬಾ ಅವರು ಜ್ಞಾನ ಚಿತೆಯಲ್ಲಿ ಕೂಡಿಸ್ತಾರೆ. ಪತೀತ ಪಾವನ ತಂದೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ, ಕಾದು ಹಿ ನಿಕಲ್ ಜಾಯ್ಗಿ ತುಕ್ಕೆ
ಈ ಕೊಳಕ್ ಏನಿದೆ ಆತ್ಮದಲ್ಲಿ ಅದು ಬಿಟ್ಟು ಹೋಗುತ್ತೆ. ಆತ್ಮ ಮೇಹಿ ಕಾದ್ ಪಡ್ತಿ ಹೇ, ಆತ್ಮದಲ್ಲೇ ತುಕ್ಕಿಡಿಯುತ್ತೆ, ಕೊಳಕಿಡಿಯುತ್ತೆ. ಕಲಿಯುಗದ ಅಂತ್ಯದಲ್ಲಿ ತುಮ್ ಗರೀಬ್ ಹೋ, ವಹಾ ಸತ್ಯುಗ್ ಮೇ ಫಿರ್ ಸೋನೆ ಕೆ ಮೆಹಲ್ ಬನಾಯಂಗೆ. ಯಾಕೆ ಬಡವರು ಅಂತ ಯಾಕೆ ಹೇಳ್ತಾರೆ ಬಾಬೋರು ಅಂದ್ರೆ, ನಮ್ಮ ಸತ್ಯುಗದ ಶ್ರೀಮಂತಿಕೆ ಮುಂದೆ ಈ ಬಡವರೇ ಅಲ್ವಾ. ಭಾರತ ಎಷ್ಟೊಂದು ಶ್ರೀಮಂತವಾಗಿತ್ತು. ಬಾಬಾ ಹೇಳ್ತಾರೆ ಅಲ್ಲಿ ಹೋಗಿ ನೀವು ಚಿನ್ನದ ಮೆಹಲ್ ಮಾಡ್ತೀರಿ. ವಂಡರ್ ಹೇ, ಯಹಾ ಈರೋ ಕಾ ದೇಖೋ ಕಿತನಾ ಮಾನ್ ಹೇ, ವಂತೂ ಪತ್ತರೋ ಮಿಸಲ್ ಹೋತೆ ಹೇ. ಎಷ್ಟು ಅದ್ಭುತ ಅಲ್ವಾ ಮಕ್ಕಳ ಈ ಸೃಷ್ಟಿ. ಇಲ್ಲಿ ನೋಡಿ ವಜ್ರಗಳೆಲ್ಲ ಎಷ್ಟೊಂದು ಬೆಲೆ ಬಾಳುತ್ತೆ. ಒಂದು ಚಿಕ್ಕ ವಜ್ರ ಎಷ್ಟು ಕೋಟಿ, 100 ಕೋಟಿ, 1000 ಕೋಟಿ ಎಲ್ಲ ಒಂದು ಸಣ್ಣ ವಜ್ರನ ಕಲಿಯುಗದಲ್ಲಿ. ಬಾಬಾ ಹೇಳ್ತೀರಾ ಅಲ್ಲಂತೂ ವಜ್ರಗಳು ಕಲ್ ತರ ಇರುತ್ತೆ, ಅಂದ್ರೆ ಅಷ್ಟೊಂದು ಅಪಾರವಾಗಿರುತ್ತೆ. ಈಗ ನೀ ಬಾಬೋರಿಂದ ಜ್ಞಾನ ರತ್ನಗಳ ಜೋಳಿಗೆ ತುಂಬ್ಕೋಬೇಕು. ಜ್ಞಾನ ರತ್ನಗಳೇ ಅಲ್ಲಿ ಸ್ಥೂಲ ರತ್ನಗಳು, ಸ್ಥೂಲ ಸಂಪತ್ತಾಗಿ ಪರಿವರ್ತನೆ ಆಗುತ್ತೆ. लिखा हुआ है सागर से रत्नों की तालियां बर ले आते हैं, सागर से जितना भी चाहिए उतना लो. ಹೇಳ್ತಾರೆ ಸಮುದ್ರ ದೇವತೆ ಸಾಗರದಿಂದ ತಟ್ಟೆ ತುಂಬಿ ತುಂಬಿ ಮುತ್ತು ರತ್ನಗಳ ತಟ್ಟೆ ತುಂಬಿ ತುಂಬಿ ತಂದ್ಲು ಅಂತ. ಸಾಗರ ಬಾಬೋರು ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಖಾನಿಯಾಬಿ ಬರ್ತು ಹೋ ಜಾತಿ ಹೇ, तुमने साक्षात्कार किया, माया मचंदर का भी खेल दिखाते, उसने देखा सोने की ईंट पड़ी, ले जाता हूँ, नीचे आए तो कुछ था नहीं. ಭಾರತದಲ್ಲಿ ಎಲ್ಲ ಗಣಿಗಳು ಭರ್ಪೂರ್ ಆಗಿರುತ್ತೆ ನೋಡಿ. ಕಲಿಯುಗದ ಕೊನೆಯಲ್ಲೂ ಚಿನ್ನದ ಗಣಿಗಳು, ಕಬ್ಬಿಣದ ಗಣಿಗಳು ಎಲ್ಲ ನೋಡ್ತೀವಲ್ವಾ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದೆಲ್ಲ ಅನೇಕ ಮಕ್ಕಳಿಗೆ ಬಾಬಾವರು ಸಾಕ್ಷಾತ್ಕಾರದಲ್ಲಿ ತೋರಿಸಿದರೆ, ಅದನ್ನೇ ಭಕ್ತಿ ಮಾರ್ಗದಲ್ಲೂ ಮಾಯಾ ಮಚಂದರ್ ಆಟದಲ್ಲೂ ತೋರಿಸ್ತಾರೆ. ಅವನಿಗೆ ಕಾಣಿಸ್ತದೆ ಚಿನ್ನದ ಎಲ್ಲ, ಚಿನ್ನ ಕಾಣುತ್ತೆ, ಚಿನ್ನದ ಇಟ್ಟಿಗೆ ಎಲ್ಲ. ಆಮೇಲೆ ಅನ್ಸುತ್ತೆ ನಾನು ತಗೊಂಡು ಹೋಗೋಣ ಇದನ್ನ ಅಂತ ಹೇಳಿ. ಆಮೇಲೆ ಎಚ್ಚರ ಆದ್ಮೇಲೆ ಅದಿರುತ್ತಾ ಕನ್ಸಲ್ಲಿ ಚಿನ್ನದ್ದು ಎಲ್ಲ ನೋಡ್ಬಿಟ್ಟು ಅನ್ಸುತ್ತೆ ಕನ್ಸಲ್ಲಿ ಎಲ್ಲ ತಗೊಳ್ಳೋಣ ಅಂತ ತುಂಬಿಕೊಂಡು ಬಿಡ್ಬೋದು. ಎಚ್ಚರ ಆದ್ಮೇಲೆ ಇರುತ್ತಾ ಅದು. ವಹಾ ತೋ ಸೋನೆ ಕಿ ಈಂಟೋಂ ಕೆ ಮೆಹಲ್ ಬನಾಯಂಗೆ, ಚಿನ್ನದ ಇಟ್ಟಿಗೆಯಲ್ಲಿ ಮೆಹಲ್ ಅನ್ನ ನಿರ್ಮಾಣ ಮಾಡ್ತೀರಿ. ಈ ತರ ವಿಚಾರಗಳು ಬರ್ಬೇಕು. ನಿಮ್ಮ ಮಕ್ಕಳಿಗೆ ಖುಷಿ ಲೆವೆಲ್ ಏರ್ತಾ ಹೋಗುತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ಪ್ರಾಪ್ತಿ ಜಾಸ್ತಿ, ಮೃತಿಗೆ ಬಂದಷ್ಟು ಖುಷಿ ಲೆವೆಲ್ ಏರ್ತಾ ಇರುತ್ತೆ. ಮಕ್ಕಳೇ ಬಾಬೋರೇ ಪರಿಚಯ ಕೊಡಿ. ಶ್ರೀ ಬಾಬೋರು 5000 ವರ್ಷದ ಹಿಂದೆನೂ ಬಂದಿದ್ರು, ಇದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ 5000 ವರ್ಷದ ಹಿಂದೆ ಬಂದು ನೀವು ಮಕ್ಕಳಿಗೆ ನಾನೇ ರಾಜಯೋಗವನ್ನ ಕಲಿಸಿದ್ದೆ. ಕಲ್ಪದಲ್ಲೂ ನಿಮ್ಗೆ ನಾನು ಕಲಿಸ್ತೀನಿ, ಅಂದ್ರೆ ಪ್ರತಿ 5000 ವರ್ಷಕ್ಕೊಮ್ಮೆ ನಾನು ಇದನ್ನ ಕಲಿಸ್ತೀನಿ. ಯಾರ್ಯಾರು ಬಂದು ಬ್ರಾಹ್ಮಣರಾಗಿದ್ರೋ ಆಗ್ತಾರೋ ಅವರೇ ದೇವತೆಗಳಾಗೋರು. ವಿರಾಟ ರೂಪ ಬಿ ಬನಾತೆ, ವಿರಾಟ ರೂಪದ ಚಿತ್ರನೂ ಮಾಡ್ತಾರೆ. ಉಸ್ಮೆ ಬ್ರಾಹ್ಮಣೋ ಕಿ ಚೋಟಿ ಗುಮ್ ಕರ್ದಿ ಹೇ, ಅದರಲ್ಲಿ ಬ್ರಾಹ್ಮಣರ ಜುಟ್ಟೆ ಇಲ್ಲ, ಬ್ರಾಹ್ಮಣರನ್ನೇ ತೋರಿಸಿಲ್ಲ ವಿರಾಟ ರೂಪದಲ್ಲಿ. ಬ್ರಾಹ್ಮಣ ಕುಲ ಬಹಳ ಉತ್ತಮ ಅನ್ನೋ ಗಾಯನ ಇದೆ. ವಹೆ ಜಿಸ್ಮಾನಿ ಏಹೆ ರೂಹಾನಿ. ಬ್ರಾಹ್ಮಣ ಕುಲ ಉತ್ತಮ ಅಂದ್ರೆ ಲೌಕಿಕ ಜಗತ್ತಲ್ಲೂ ಬ್ರಾಹ್ಮಣರನ್ನ ಉತ್ತಮರು ಅಂತಾರೆ. ಅದು ಭೌತಿಕ ಶಾರೀರಿಕವಾಗಿ, ಇದು ಆತ್ಮೀಯವಾಗಿ. ಈಗ ನೀವು ಸತ್ಯ ಕಥೆನ ಹೇಳ್ತಾ ಇದ್ದೀರಿ. ಇದೇ ಸತ್ಯ ನಾರಾಯಣನ ಕತೆ, ಇದೇ ಅಮರ ಕತೆ. ತುಮ್ಕೋ ಅಮರ ಕಥಾ ಸುನಾಯೆ ಅಮರ್ ಬನಾ ರಹೆ, ಎ ಮೃತ್ಯು ಲೋಕ ಖತಮ್ ಹೋನಾ ಹೈ. ಈ ಮಕ್ಕಳಿಗೆ ಅಮರ ಕತೆ ಹೇಳಿ ಅಮರರನ್ನಾಗಿ ಮಾಡ್ತಾ ಇದ್ದೀನಿ. ಮಕ್ಕಳೇ ಈ ಮೃತ್ಯು ಲೋಕ ಈಗ ವಿನಾಶ ಆಗುತ್ತೆ. ಶ್ರೀ ಬಾಬಾ ಕೇತೆ ಹೇ ಮೇ ತುಮ್ಕೋ ಲೇನೆ ಆಯಾ ಹೂಂ. ಶ್ರೀ ಬಾಬಾ ಅವ್ರು ಹೇಳ್ತಾರೆ ಮಕ್ಕಳೇ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೋಸ್ಕರ ಬಂದಿದ್ದೀನಿ. ಎಷ್ಟೊಂದೆಲ್ಲ ಆತ್ಮಗಳಿದ್ದೀರಿ. ಆತ್ಮ ವಾಪಸ್ ಮನೆಗೆ ಹೋಗುತ್ತೆ. ತೋ ಕೋಯಿ ಆವಾಜ್ ಥೋಡಿ ಹೋತಾ ಹೈ. ಇಲ್ಲಿಂದ ಆತ್ಮಗಳು ಪರಂಧಾಮಕ್ಕೆ ಹಾರುತ್ತೆ. ಕೋಟ್ಯಾಂತರ ಆತ್ಮಗಳು ಒಟ್ಟೊಟ್ಟಿಗೆ, ಏನು ಸೌಂಡ್ ಇಲ್ಲ ನೋಡಿ. ಯಾವುದೇ ಆತ್ಮ ತಾಯಿ ಗರ್ಭದಲ್ಲಿ ಬಂದು ಪ್ರವೇಶ ಮಾಡುತ್ತೆ, ಏನ್ ಸೌಂಡ್ ಮಾಡುತ್ತೆ? ಯಾವುದೇ ಆತ್ಮ ಶರೀರ ಬಿಟ್ಟು ಹೋಗುತ್ತೆ. ಬಾಬಾ ಹೇಳ್ತಾರೆ ಇಷ್ಟು ಕೋಟ್ಯಾಂತರ ಆತ್ಮಗಳು ಗುಂಪಾಗಿ ಪರಂಧಾಮಕ್ಕೆ ಹೋಗ್ತಾರೆ, ಏನು ಸೌಂಡ್ ಇಲ್ಲ ನೋಡಿ. ಮಧು ಮಕ್ಕಿಯೋಂ ಕಾ ಜುಂಡ್ ಜಾತ ಆವಾಜ್ ಕಿತ್ನಾ ಹೋತಾ. ಅದೇ ಜೇನ್ ನೊಣಗಳು ಒಟ್ಟಿಗೆ ಹಾರುತ್ತೆ ಅಂದ್ರೆ ಎಷ್ಟು ಸೌಂಡ್ ಮಾಡುತ್ತೆ. ರಾಣಿ ಹಿಂದೆ ಇನ್ನೆಲ್ಲ ಜೇನ್ ನೊಣಗಳು ಒಟ್ಟೊಟ್ಟಿಗೆ ಹಾರುತ್ತೆ.
ಉನ್ಕಿ आपस में कितना ಏಕತಾ है ನೋಡಿ, ಜೇನ್ನೊಣದ ಹತ್ರ ಏನೇನ್ ಕಲಿಬೇಕಾಗುತ್ತೆ ನಾವಂತ. ಬಾಬಾ ಹೇಳ್ತಾರೆ ನೋಡಿ, ಆ ಜೇನು ನೊಣಗಳಲ್ಲಿ ಪರಸ್ಪರ ಇಷ್ಟೊಂದು ಏಕತೆ ಇದೆ. ಇವತ್ತು ಯಾವ ಏಕತೆ ಮನುಷ್ಯರಲ್ಲಿ ಇಲ್ಲಲ್ಲ. ಅದಕ್ಕೆ ಬಾಬಾ ಅವರು ಎಷ್ಟು ದೊಡ್ಡ ಗ್ರೂಪ್ ಇರುತ್ತೆ ಅದರದ್ದು. ಅದು ಒಂದೊಂದು ಮನಸ್ಸಿಗೆ ಬಂದಂಗೆ ನಡೆಯೋದಿಲ್ಲ. ತನ್ಗೆ ಹೆಂಗ್ ಬೇಕೋ ಹಲ್ಲಾರುತ್ತೆ, ಇದಕ್ಕೆ ಹೆಂಗ್ ಬೇಕೋ ಹಂಗ ಹಾರುತ್ತೆ ಅಲ್ಲ. ರಾಣಿ ನೊಣ ಯಾವ ಕಡೆ ಹಾರುತ್ತೆ ಆ ಕಡೆನೆ ಇಡೀ ಗುಂಪು ಹಾರುತ್ತೆ. ಇವತ್ತೂ ಅದರ ಏಕತೆ ಎಷ್ಟು ಮಹಾನ್ ಆಗಿದೆ. भ्रमरी का भी मिसाल यहाँ का है, तुम मनुष्य से देवता बना देते हो. ಭ್ರಮರಿ ಉದಾಹರಣೆನೂ ಇಲ್ಲಿದ್ದೇನೆ. ಮಕ್ಕಳೇ, ನೀವು ಮನುಷ್ಯರು ಅನ್ನೋ ಕೀಟಗಳಿಗೆ ಜ್ಞಾನದ ಬೂಂಬು ಮಾಡಿ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತೀರಿ. ಪತಿತೋं को तुम ज्ञान की बूंबू करते हो, पावन विश्व का मालिक बन जाते हैं. ಪತಿತರಿಗೆ ಜ್ಞಾನದ ಬೂಂಬು ಮಾಡ್ತೀರಿ, ಮತ್ತೆ ಅವರನ್ನೇ ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ. ನಿಮ್ಮದು ಪ್ರವೃತ್ತಿ ಮಾರ್ಗ. ಉಸ್ಮೆ ಬಿ ಮೆಜಾರಿಟಿ ಮಾತಾಂಕಿ. ಅದರಲ್ಲೂ ಬಾಬೋರ್ ಮಕ್ಕಳ ಸಂಖ್ಯೆ ನೋಡಿ, ಹೆಚ್ಚಿನ ಸಂಖ್ಯೆ ಯಾರ್ದಿದೆ? ಮಾತೆಯರು. ಜಗತ್ತಲ್ಲೂ ಅಷ್ಟೇನೆ, ಪ್ರಪಂಚದಲ್ಲೂ ಎಲ್ಲಿ ಆಧ್ಯಾತ್ಮಿಕತೆ ಇದೆಯೋ ಅಲ್ಲಿ ಹೆಚ್ಚಿನ ಸಂಖ್ಯೆ ಮಾತೆಯರದೇ ಇರೋದು. इसलिए वंदे मातरम कहा जाता है. ब्रह्मा कुमारी वह जो बाप द्वारा 21 जन्म का वर्षा दिलाती है. ಅದಕ್ಕೆ ಮಾತೆಯರಿಗೆ ವಂದಿಸ್ತಾರೆ ಬಾಬೋರ್. ವಂದೇ ಮಾತರಂ, ಮಾತೆಯರಿಗೆ ವಂದಿಸೋದು ಬಾಬೋರ್. ಎಲ್ಲರೂ ಭೂಮಿ ತಾಯಿಗೆ, ಭಾರತ ಮಾತೆಗೆ, ಭಾರತ ಮಾತೆಗೂ ವಂದನೆ, ಭೂಮಿ ಮಾತೆಗೂ ವಂದನೆ. ಆದ್ರೆ ಅದೆಲ್ಲದಕ್ಕಿಂತ ಚೈತನ್ಯ ಮಾತೆಯರಿಗೆ ಬಾಬೋರ್ ಸ್ವಯಂ ವಂದಿಸ್ತಾರೆ. ಬ್ರಹ್ಮ ಕುಮಾರಿ ಅವರು ಯಾರು ಬಾಬೋರಿಂದ 21 ಜನ್ಮದ ಆಸ್ತಿ ಕೊಡ್ಸಕ್ಕೆ ನಿಮಿತ್ತ ಆಗ್ತಾರೆ. ಬಾಬೋರು ಸದಾ ಸುಖದ ಆಸ್ತಿ ಕೊಡ್ತಾರೆ. ಜೋ ಸರ್ವಿಸ್ ಕರೆಂಗೆ, ಲಿಖೆಂಗೆ, ಪಡೆಂಗೆ, ಹೋಂಗೆ ನವಾಬ್, ರಾಜ ಬನ್ನ ಅಚ್ಚ ಯಾ ನೌಕರ್ ಬನ್ನ ಅಚ್ಚ. ಯಾರು ಚೆನ್ನಾಗಿ ಸರ್ವಿಸ್ ಮಾಡ್ತೀರಿ, ಓದ್ತೀರಿ, ಬರೀತೀರಿ, ಪುರುಷಾರ್ಥ ಮಾಡ್ತೀರಿ, ಅವರು ನವಾಬರಾಗ್ತೀರಿ. ಇದ್ಯಾವುದು ಮಾಡಲಿಲ್ಲ ಅಂದ್ರೆ ಬನೆಂಗೆ ಖರಾಬ್. ಕ್ಯಾ ಬನ್ನ ಹೇ? ನವಾಬ್ ಬನ್ನ ಹೇ ಯಾ ಖರಾಬ್ ಬನ್ನ ಹೇ? ಯಾ ಅಪನೆ ಉಪ್ಪರ್ ಹೇ. ರಾಜ ಆಗೋದು ಒಳ್ಳೇದು, ನೌಕರ ಆಗೋದು ಒಳ್ಳೇದು. ನೋಡಿ, ರಾಜರನ್ನು ಅವ್ರ ಗೌರವ, ಅವ್ರ ಪ್ರಾಪ್ತಿನೂ ಮುಂದಿಟ್ಕೊಳ್ಳಿ. ಅದೇ ರಾಜನ ಹತ್ರ ನೌಕರರು ಇರ್ತಾರೆ, ಅವರನ್ನು ಮುಂದಿಟ್ಕೊಳ್ಳಿ. ನಾನೇನಾಗಬೇಕು ನೋಡಿ. ಬಾಬಾ ಹೇಳ್ತಾರೆ ಫಾಲೋ ಮಾಡಿ. ऐसा भी नहीं कोई एक कमरा दे देते सेंटर के लिए खुद मीट आदि खाते रहते हैं. तुमको सब मालूम पड़ जाएगा पिछाड़ी के समय हम क्या बनेंगे, फिर पछताएंगे. हम श्रीमत पर क्यों नहीं चले. बाबा कहते हैं ಫಾಲೋ ಕರೋ. ಬಾಬಾ ಹೇಳೋದು ಅಂತಿಮ ಸಮಯದಲ್ಲಿ ನಿಮ್ಗೆಲ್ಲವೂ ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲರದು ರಿಸಲ್ಟು ಫೈನಲ್ ಪ್ರತ್ಯಕ್ಷ ಆಗುತ್ತೆ. ನಾವೇನ್ ಆಗ್ತೀವಿ, ಆಮೇಲೆ ರಿಸಲ್ಟ್ ಬಂದ್ಮೇಲೆ ನೀವು ತುಂಬಾ ಪಶ್ಚಾತ್ತಾಪ ಪಡ್ತೀರಿ. ಅಯ್ಯೋ, ನಾನು ಯಾಕೆ ಶ್ರೀಮತದಂತೆ ನಡಿಲಿಲ್ಲ, ಸುಮ್ಮನೆ ಕಳ್ಕೊಂಡ್ಬಿಟ್ನಲ್ಲ. ಬಾಬಾ ಹೇಳ್ತಾರೆ ಆದ್ದರಿಂದ ಫಾಲೋ ಮಾಡಿ. ಯಾರನ್ನ? ಬ್ರಹ್ಮ ಬಾಬೋರ್ನ ಫಾಲೋ ಮಾಡಿ. ಈ ತರನು ಮಾಡಬಾರ್ದು. ಬಾಬೋರ್ ಮುರುಳಿಯಲ್ಲಿ ಆಗ್ಲೇ ಏನ್ ಹೇಳಿದ್ರು, ನೀವು ಹೊಸ ಮನೆ ಕಟ್ತಾ ಇದ್ದೀರಾ, ಬಾಬೋರಿಗೂ ಒಂದು ಸ್ಥಾನ ಮಾಡ್ಕೊಡಿ. ಎಲ್ಲಿ ಅನೇಕ ಆತ್ಮಗಳು ಬಂದು ಜ್ಞಾನ ಕೇಳಿ ಬಾಬೋರ್ ನೆನ್ಪು ಮಾಡಿ ನಯಾ ಪೈಸೆ ಖರ್ಚಿಲ್ದೆ ವಿಶ್ವದ ರಾಜ್ಯ ಭಾಗ್ಯ ತಗೊಳಕ್ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು. ಈಗ ಅದನ್ನ ಮುಂದುವರಿಸಿ ಹೇಳ್ತಾರೆ ಬಾಬೋರು. ಹಂಗಲ್ಲ ಮನೆ ಕಟ್ಟೋದು, ಬಾಬೋರಿಗೆ ಒಂದು ರೂಮ್ ಅಂತ ಕೊಡೋದು ಸೆಂಟ್ರಿಗೆ. ಆಮೇಲೆ ನೀವು ಇನ್ನೊಂದ್ ಕಡೆ ಕೆಳಗೋ ಮೇಲೋ ಪಕ್ಕದಲ್ಲೋ ನೀವು ಮಾಂಸಾಹಾರ ತಿಂತಾ ಇರೋದು ಹೆಂಗಾಗುತ್ತೆ? ಬಾಬೋರ್ ಮನೆ ಪಕ್ಕದಲ್ಲಿ ಇಟ್ಕೊಂಡು ಕೆಳಗೋ ಮೇಲೋ, ನಾವೇನ್ ಪಕ್ಕದಲ್ಲಿ ಇಲ್ಲ ಕೆಳಗಿದೀವಿ ಮೇಲಿದೀವಿ ಎಲ್ಲೇ ಇರ್ಲಿ, ನಿಮ್ಮದೇ ಬಿಲ್ಡಿಂಗ್ ಅಲ್ಲಿ ನೀವು ಬಾಬೋರಿಗೆ ಸ್ಥಾನ ಕೊಟ್ಟು ಇದನ್ನ ತಿಂತ ಇದ್ರೆ ಹೆಂಗೆ? ವ ಪುಣ್ಯ ಆತ್ಮ ವ ಪಾಪಾತ್ಮ ಫಿರ್ ಆಶ್ರಮ ನಹಿ ರಹೇಗ. ಅಂತ ಅದ್ಭುತ ರಹಸ್ಯ ನೋಡಿ. ಎಲ್ಲಿ ಬರೋರು ಪುಣ್ಯಾತ್ಮರಾಗ್ತಾ ಇರ್ತಾರೆ, ನೀವು ಜಾಗ ಕೊಟ್ಟು ಪಾಪಾತ್ಮರಾಗ್ತೀರಿ. ಅದು ಆಶ್ರಮ ಹೆಂಗ್ ಉಳಿಯುತ್ತೆ ಮಕ್ಕಳೇ? ಇದು ಯಾರು ಬಾಬೋರಿಗೆ ಸ್ಥಾನ ಮಾಡಿ ಕೊಡ್ತಾರೆ, ಕೆಲವರು ಭಾವನೆಯಿಂದ ಮಾಡ್ಕೊಡ್ತಾರೆ ಸೇವಾ ಸ್ಥಾನ, ಆದ್ರೆ ಅದಕ್ಕೆ ತಕ್ಕಂತೆ ಧಾರಣೆನೂ ಇರಬೇಕು. ಏಕೆಂದ್ರೆ ಭಕ್ತಿ ಮಾರ್ಗದಲ್ಲೇ ಮನುಷ್ಯರಿಗೆ ಎಷ್ಟೊಂದು ಭಯ ಇರುತ್ತೆ. ಕೆಲವ್ರು ನೋಡಿ
ಬಾಬೋರ್ ಮನೆಗೂ ಬರೋದಿಲ್ಲ, ಬಾಬೋರ್ ಮನೆ ಗೇಟ್ ಒಳಗ್ ಬರೋದೇ ಇಲ್ಲ, ನಾನ್ ವೆಜ್ ತಿಂದಿದೀವಿ, ನಾವು ಸ್ನಾನ ಮಾಡಿಲ್ಲ, ಇಷ್ಟೊಂದು ಭಯ ಇದೆ ಅಂದ್ಮೇಲೆ ನೀವು ಬಾಬೋರಿಗೆ ಮನೆ ಕೊಟ್ಟವರಿಗೆ ಎಷ್ಟು ಭಯ ಭಕ್ತಿ ಇರ್ಬೇಕಾಗುತ್ತೆ ಅನ್ನೋದನ್ನ ಬಾಬೋರ್ ಹೇಳೋದು. तो घर में स्वर्ग बनाते खुद भी स्वर्ग में होनी चाहिए ना, सिर्फ आशीर्वाद पर नहीं ठहरना चाहिए, बाप को याद करना है. ನೀವು ಮನೇನ ಸ್ವರ್ಗ ಮಾಡ್ತೀರಿ, ನೀವು ಸ್ವರ್ಗದಲ್ಲೇ ಇರ್ಬೇಕಲ್ಲ, ಅಂದ್ರೆ ನಿಮ್ಮ ಧಾರಣೆನೂ ಅಷ್ಟೇ ಚೆನ್ನಾಗಿರ್ಬೇಕಲ್ಲ. ಬರೀ ಆಶೀರ್ವಾದದ ಮೇಲೆ ನಿಂತ್ಕೋಬೇಡಿ, ಬಾಬಾ ಆಶೀರ್ವಾದ ಮಾಡ್ತಾರೆ ನಾವು ಸೇವೆ ಮಾಡ್ತೀವಿ ಅದ್ರ ಮೇಲೆ ನಿಂತ್ಕೋಬೇಡಿ, ಬಾಬೋರನ್ನ ನೆನಪು ಮಾಡಿ, ಪವಿತ್ರರನ್ನಾಗಿ ಮಾಡಿ ಬಾಬೋರ್ ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಮಕ್ಕಳಿಗೆ ಬಹಳ ಖುಷಿ ಇರಬೇಕು, ಎಷ್ಟು ಅಪಾರವಾದ ಲಾಟ್ರಿ ಸಿಕ್ಕಿದೆ, ಬಾಬೋರ್ನ ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಬಾಪ್ ಜಿತನಾ ಪ್ಯಾರ್ ದುನಿಯಾ ಮೇ ಕೋಯಿ ಕರ್ ನಹಿ ಸಕ್ತಾ. ಬಾಬೋರ್ ಮಾಡೋಷ್ಟು ಪ್ರೀತಿ ಪ್ರಪಂಚದಲ್ಲಿ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಮೊದಲೇ ಸ್ಪಷ್ಟ ಮಾಡಿದ್ದಾರೆ, ಬಾಪ್ ಪ್ಯಾರ್ ಕರೇಗಾ ಬಾಪ್ಗೆ ಅಲಾವ ಸಭಿ ಮಾರ್ಗ ದೇಗ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಉನ್ಕೋ ಕಹಾ ಜಾತಾ ಪ್ಯಾರ್ ಕಾ ಸಾಗರ್, ಬಾಬೋರಿಗೆ ಪ್ರೀತಿಯ ಸಾಗರ ಅಂತ ಹೇಳಲಾಗುತ್ತೆ, ನೀವು ಅವ್ರ ತರ ಆಗಿ. ಅಗರ್ ಕಿಸ್ಕೋ ದುಃಖ ದಿಯಾ ರಂಜ್ ಕಿಯಾ ರಂಜ್ ಹೋಕರ್ ಮರೆಂಗೆ. ಮಕ್ಕಳೇ, ನೀವು ಯಾರಿಗಾದ್ರೂ ದುಃಖ ಕೊಡ್ತೀರಿ, ಮನಸ್ಸಿಗೆ ನೋಯಿಸ್ತೀರಿ, ಬೇಜಾರ್ ಮಾಡಿಸ್ತೀರಿ, ನೀವು ಸಾಯುವಾಗ ಹಂಗೆ ಸಾಯ್ಬೇಕಾಗುತ್ತೆ. ವಿಚಾರ ಮಾಡಿ. कोई बाबा ಶಾಪ್ ನೈ ದೇತೆ ಸಮಜಾತೆ. ಬಾಬೋರ್ ಎಲ್ಲಾರಿಗೂ ಶಾಪ ಕೊಡ್ತಾ ಇಲ್ಲ, ನೀನ್ ದುಃಖ ಕೊಟ್ರೆ ದುಃಖಿಯಾಗಿ ಸಾಯ್ತಿ ಅಂದ್ರೆ ಅದು ಶಾಪ ಅಲ್ಲ, ಎಚ್ಚರಿಕೆ, ತಿಳುವಳಿಕೆ. ಖುದ್ ಕೋ ಸುಖ ದೋ ಸುಖಿ ಹೋಂಗೆ, ಸಬ್ಕೋ ಪ್ಯಾರ್ ಕರೋ, ಬಾಬಾ ಬಿ ಪ್ಯಾರ್ ಕಾ ಸಾಗರ್ ಹೇನಾ. ನೀವ್ ಏನ್ ಕೊಡ್ತಿರೋ ಅದೇ ನಿಮಗ್ ಸಿಗುತ್ತೆ. ಸುಖ ಕೊಡಿ, ನಿಮಗೂ ಸುಖ ಸಿಗುತ್ತೆ. ಎಲ್ಲರಿಗೂ ಪ್ರೀತಿ ಕೊಡಿ, ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ಹಂಗಲ್ಲ ನನ್ನನ್ನೆಲ್ಲರೂ ಪ್ರೀತಿ ಮಾಡ್ಬೇಕು ಆದ್ರೆ ನಾನ್ ಮಾತ್ರ ಎಲ್ಲರನ್ನು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಹೆಂಗ್ ಸಾಧ್ಯ? ಇದು ಸಂಭವ. ಇದು ಕೆಲವ್ರು ಹಂಗ ಅನ್ಕೋತಾರೆ, ನನಗೆ ಯಾರು ಹಾಗಲ್ಲ ಆದ್ರೆ ನನ್ನನ್ನೆಲ್ಲರೂ ಸ್ವೀಕಾರ ಮಾಡ್ಬೇಕು, ಹಂಗಾಗಲ್ಲ. ಬಾಬಾ ಹೇಳ್ತಾರೆ ಎಲ್ಲರಿಗೂ ಪ್ರೀತಿ ಕೊಡಿ, ಬಾಬಾ ಪ್ರೀತಿಯ ಸಾಗರ ಆಗಿದಾರಲ್ವಾ. ಒಳ್ಳೇದು. ಮಧುರ, ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಕಿಸಿ ಬಿ ಉಲ್ಟಿ ಸುಲ್ಟಿ ಬಾತ್ ಪರ್ ವಿಶ್ವಾಸ್ ನಹಿ ಕರ್ನಾ ಹೈ. ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳು, ಅವರು ಇವರು ಹೇಳೋ ಕೇಳೋ ಮಾತುಗಳ ಮೇಲೆ ವಿಶ್ವಾಸವನ್ನ ಇಡಬೇಡಿ. ಜೋ ಬಿ ಉಲ್ಟಾ ಪಡಾ ಹೈ ಉಸೆ ಭೂಲ್ ಅಶರೀರಿ ಬನ್ನೆ ಕಾ ಅಭ್ಯಾಸ ಕರ್ನಾ ಹೈ. ಏನೆಲ್ಲ ಉಲ್ಟಾ ಓದಿದಿರಲ್ಲ, ಭಕ್ತಿ ಮಾರ್ಗದ ಏನು ಕತೆಗಳೆಲ್ಲ ಓದಿದಿರೋ ಉಲ್ಟಾ ಅಸತ್ಯ, ಅದನ್ನ ಮರ್ತು ಅಶರೀರಿ ಆಗೋ ಅಭ್ಯಾಸ ಮಾಡಿ. ಎರಡನೇದು, ಬರೀ ಆಶೀರ್ವಾದ ಇದ್ರೆ ಸಾಕು ಅಂತ ಬರೀ ಆಶೀರ್ವಾದದ ಮೇಲೆ ನಡಿಬೇಡಿ, ಸ್ವಯಂ ಅನ್ನು ಪವಿತ್ರ ಮಾಡ್ಕೊಳ್ಳಿ. ಬಾಬೋರನ್ನು ಪ್ರತಿ ಒಂದು ಹೆಜ್ಜೆಯಲ್ಲೂ ಫಾಲೋ ಮಾಡಿ. ಬ್ರಹ್ಮ ಬಾಬೋರನ್ನ ಪ್ರತಿ ಒಂದು ಹೆಜ್ಜೆಯಲ್ಲೂ ಫಾಲೋ ಮಾಡಿ. ಮಕ್ಕಳೇ, ಯಾರಿಗೂ ದುಃಖ ಕೊಡಬೇಡಿ, ನಾರಾಜ್ ನಹಿ ಕರ್ನ, ಯಾರಿಗೂ ಬೇಸರನೂ ಮಾಡಿಸ್ಬೇಡಿ. ನನ್ನಿಂದ ಯಾರಿಗಾದ್ರೂ ಬೇಜಾರಾಯ್ತು ಅಂದ್ರೆ ಆ ಕಡೆಯಿಂದ ಏನ್ ಬರುತ್ತೆ, ಅದೇ ಥಾಟ್ಸ್ ಬರುತ್ತಲ್ಲ. ಮಕ್ಕಳೇ, ಯಾರಿಗೂ ಬೇಜಾರ್ ಮಾಡಿಸ್ಬೇಡಿ. ವರದಾನ. सच्ची लगन के आधार पर और संग तोड़ एक संग जोड़ने वाले ಸಂಪೂರ್ಣ ವಫಾದಾರ್ ಭವ. ಸತ್ಯ ಲಗನಿನ ಆಧಾರದ ಮೇಲೆ ಎಲ್ಲ ಸಂಘ ಬಿಟ್ಟು ಒಬ್ಬರ ಸಂಘದಲ್ಲಿ ಜೋಡಣೆ ಮಾಡೋರೆ ಸಂಪೂರ್ಣ ಪ್ರಾಮಾಣಿಕ ಭವ. संपूर्ण वफादार उन्हें कहा जाता जिनके संकल्प स्वप्न में भी सिवाय बाप के और बाप के कर्तव्य, बाप की महिमा के, बाप के ज्ञान के कुछ भी दिखाई न दे. ಸಂಪೂರ್ಣವಾದ ಪ್ರಾಮಾಣಿಕರು ಯಾರು? ನಾನು ಬಾಬೋರ ಪ್ರಾಮಾಣಿಕವಾದ ಮಗು ಅನ್ನೋದಾದ್ರೆ ಅವ್ರು ಯಾರು? ಯಾರು ಅಂದ್ರೆ ಯಾರ ಸಂಕಲ್ಪ ಸ್ವಪ್ನದಲ್ಲೂ ಬಾಬೋರ ವಿನಃ
ಬಾಬೋರ ಕರ್ತವ್ಯದ ವಿನಃ, ಬಾಬೋರ ಮಹಿಮೆಯ ವಿನಃ, ಬಾಬೋರ ಜ್ಞಾನದ ವಿನಃ ಇನ್ನೇನು ಇರಬಾರ್ದು. ಅವ್ರಿಗೆ ಹೇಳೋದು ಪ್ರಾಮಾಣಿಕರು. ಒಬ್ಬ ಬಾಬಾ ನನ್ನವರು ಬಿಟ್ಟು ಇನ್ಯಾರು ಇಲ್ಲ. ಬುದ್ಧಿ ಕಿ ಲಗನ್ ಸದಾ ಏಕ್ ಸಂಗ್ ರಹೆ. ಬುದ್ಧಿಯ ಲಗನ್ ಸದಾ ಒಬ್ಬರಲ್ಲೇ ಕನೆಕ್ಟ್ ಆಗಿರ್ಬೇಕು. ಅನೇಕ ಸಂಘದ ಬಣ್ಣ ನಿಮ್ಮೇಲೆ ಬೀಳಕ್ಕೆ ಸಾಧ್ಯ ಇಲ್ಲ ಅವಾಗ. ಆದ್ದರಿಂದ ಮೊದಲ ಪ್ರಾಮಿಸ್ ನಿಮ್ದೇನು? ಅವ್ರ ಸಂಘ ತೋಡ್ ಏಕ್ ಸಂಘ ಜೋಡ್. ನಾವು ಹೇಳ್ತಾರೆ ಎಲ್ಲಾ ಸಂಘ ಬಿಟ್ಟು ಒಬ್ಬರು ಸಂಘ ಜೋಡಿಸಿ. ಇದೇ ನಿಮ್ ಪ್ರಾಮಿಸ್ ಅಲ್ವಾ? ಇಸ್ ವಾಯ್ದೆ ಕೋ ನಿಭಾನ ಅರ್ಥಾತ್ ಸಂಪೂರ್ಣ ವಫಾದಾರ್ ಬನ್ನ. ಈ ಒಂದು ಪ್ರಾಮಿಸ್ ಅನ್ನ ನಿಭಾಯಿಸಿ. ಬಾಬಾ ನಿನ್ ಬಿಟ್ರೆ ನನ್ನವ್ರು ಯಾರು ಇಲ್ಲ, ನೀನೇ ನನ್ನ ಸರ್ವಸ್ವ ಅಂತ ಏನ್ ಪ್ರಾಮಿಸ್ ಮಾಡಿದಿರಿ, ನಿನ್ ಜೊತೆಗೆ ಪ್ರೀತಿ ನಿಭಾಯಿಸ್ತೀನಿ ಅಂತ ಬಾಬಾ ಹೇಳ್ತಾರೆ, ಅದನ್ನ ಸಂಪೂರ್ಣವಾಗಿ ನಿಭಾಯಿಸಿ. ಆವಾಗ ಸಂಪೂರ್ಣ ಪ್ರಾಮಾಣಿಕರು ಅಂತ ಹೇಳಲಾಗ. ನೋಡಿ, ನಮ್ಮನ್ನ ಯಾರಾದ್ರೂ ಅಪ್ರಾಮಾಣಿಕರು ಅಂದ್ರೆ ಒಪ್ಕೊಳಕ್ ರೆಡಿ ಇದೀವ? ಪ್ರಾಮಾಣಿಕತೆ ನಿಜವಾಗ್ಲೂ ಯಾವುದು ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಮ ಅಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದು, ಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. स्लोगन सत्यता की ಸ್ವಸ್ಥಿತಿ ಪರಿಸ್ಥಿತಿ ಮೇ ಬಿ ಸಂಪೂರ್ಣ ಬನಾ ದೇಗಿ. ಸತ್ಯತೆಯ ಸ್ವಸ್ಥಿತಿ ಪರಿಸ್ಥಿತಿಯಲ್ಲೂ ನಿಮ್ಮನ್ನ ಸಂಪೂರ್ಣ ಮಾಡಿಬಿಡುತ್ತೆ. ಅಂದ್ರೆ ಎಂತಹದೇ ಪರಿಸ್ಥಿತಿಯನ್ನು ನಿಮ್ಮ ಸತ್ಯತೆಯ ಸ್ವಸ್ಥಿತಿಯಲ್ಲಿ ಇದ್ರೆ ಆ ಪರಿಸ್ಥಿತಿಯೂ ನಿಮ್ಮನ್ನ ಸಂಪೂರ್ಣತೆ ಕಡೆಗೆ ಕರ್ಕೊಂಡೋಗುತ್ತೆ. ಅವ್ಯಕ್ತ ಇಶಾರೆ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. हम ऊंचते ऊंच बाप के बच्चे हैं. ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮಕ್ಕಳು. ये याद रहने से एक रस अवस्था रहेगी. ಇದು ನೆನಪಿದ್ರೆ ಏಕರಸ ಅವಸ್ಥೆ ಇರುತ್ತೆ. ಏಕ से संबंध रहता है तब अवस्था भी एक रस रहती है. ಯಾವಾಗ ಒಬ್ಬರಲ್ಲೇ ನಿಮ್ಮ ಸಂಬಂಧ ಜೋಡಿಸ್ತಿರೋ ಆಗ ಅವಸ್ಥೆನೂ ಏಕರಸವಾಗಿರುತ್ತೆ. ಯಾಕೆಂದ್ರೆ ಬಹುರಸದಲ್ಲಿ ಹೋಗೋದ್ರಿಂದನೇ ಅವಸ್ಥೆಯಲ್ಲಿ ಏರುಪೇರಾಗದು. अगर कोई कहा संबंध की रग जाती एक रस अवस्था नहीं रहेगी. ಅಕಸ್ಮಾತ್ ನಿಮ್ದು ಎಲ್ಲೇ ಸಂಬಂಧಗಳಲ್ಲಿ ಸೆಳೆತ ಇದೆ ಅಂದ್ರೆ ನಿಮ್ಮದು ಏಕರಸ ಅವಸ್ಥೆ ಇರೋದಿಲ್ಲ. ಅದು ಮೋಹದಿಂದ ಇರ್ಬೋದು, ದ್ವೇಷದಿಂದ ಇರ್ಬೋದು, ಯಾವುದೇ ತರದ್ದು. ಎಲ್ಲೇ ಸಂಬಂಧದಲ್ಲಿ ಸೆಳೆತ ಇದೆ ಅಂದ್ರೆ ಏಕರಸ ಅವಸ್ಥೆ ಇರೋದಿಲ್ಲ. तो एक रस अवस्था बनाने के लिए सिवाय एक के और कुछ भी देखते हुए नहीं देखो. ನಿಮ್ಮ ಏಕರಸ ಅವಸ್ಥೆ ಮಾಡ್ಕೊಳ್ಬೇಕನ್ನೋದಾದ್ರೆ ಒಬ್ಬ ಬಾಬೋರ ವಿನಃ ಇನ್ನೆಲ್ಲದನ್ನು ಎಲ್ಲರನ್ನು ನೋಡಿದ್ರು ನೋಡ್ಬೇಡಿ. ಯಾಕೆಂದ್ರೆ ಎಲ್ಲೇ ನೋಡಿದ್ರು ನನ್ನವರು ಒಬ್ರೇನೆ. ನೋಡಕ್ಕೆ ಪ್ರಪಂಚ ಕಾಣಿಸ್ತದೆ, ವಿಶಾಲವಾಗಿದೆ. ಇದರಲ್ಲಿ ಸಂಬಂಧ, ವಸ್ತು, ಪದಾರ್ಥ ಎಲ್ಲವೂ ಇದೆ. ಆದ್ರೆ ನಿಮ್ಗೆ ಬಾಬನ್ ಬಿಟ್ಟು ಇನ್ನೇನು ಕಾಣಬಾರ್ದು, ಎಲ್ಲರಲ್ಲಿ ಎಲ್ಲದರಲ್ಲಿ. ಆವಾಗ ಬಾಬಾ ಹೇಳ್ತಾರೆ ನೀವು ಅಚಲ ಅಡೋಲ ಏಕರಸವಾಗಿರ್ಲಿಕ್ಕೆ ಸಾಧ್ಯ. ಅಚ್ಚ ಓಂ ಶಾಂತಿ. ಪ್ರೀತಿಯ ಸಾಗರ ಬಾಬೋರೊಬ್ಬರೇ ಪ್ರೀತಿ ಕೊಡೋದು. ಸಬ್ ಮಾರ್ದೇತೆ, ಎಲ್ಲರಿಂದನೂ ದುಃಖನೇ ಸಿಗುತ್ತೆ. ಪ್ರೀತಿ ಬಾಬೋರ್ ಕೊಡುವಂತಹ ಪ್ರೀತಿ ನಿಸ್ವಾರ್ಥವಾದ, ನಿಷ್ಕಲ್ಮಶವಾದ, ಪರಿಶುದ್ಧವಾದ ಪ್ರೀತಿ ಬಾಬೋರ್ದು ಮಾತ್ರ. ಓಂ ಶಾಂತಿ.